శ్రీకాంతాయ కళ్యాణ నిధయే నిధయేర్థినాం శ్రీ వెంకట నివాసాయ శ్రీనివాసాయ తే నమః. శ్రౌత స్మార్త ఆదికం కర్మ నిఖిలం येन सूत्रितं तस्मै समस्त वेदार्थ विदे विखनसे नमः. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्व विघ्नोपशान्तये. श्री गोविंद गोविंद गोविंद. अथ भगवतो महापुरुषस्य महाविष्णोः आज्ञया प्रवर्तमानस्य अद्य ब्रह्मणः द्वितीयपरार्थे श्री श्वेतवराहकल्पे वैवस्वत मन्वन्तरे कलियुगे प्रथम पादे जम्बूद्वीपे भारतवर्षे भरतखंडे शकाब्दे मेरोः दक्षिणे पार्श्वे आदिवराह क्षेत्रे वेंकटाचले कल्याण मंडपे भगवत भागवत आचार्याणां सन्निधौ एवं गुण विशेषण विशिष्टायाम् अस्यां शुभतिथौ अस्य देवदेवस्य भगवतो नारायणस्य श्रियःपतेः पुरुषोत्तमस्य श्रीमते अखिलांडकोटि ब्रह्मांड नायकस्य श्री भू नीला समेत श्री श्रीनिवास स्वामिनः वैवाहिक कल्याण महोत्सवं अस्य यजमानस्य. అందరూ మీ గోత్రాన్ని మనసులో స్మరించండి. మీ పేరుని, మీ ధర్మపత్ని పేరుని, మీ పిల్లల పేర్లని, మీ కుటుంబ సభ్యుల పేర్లని అందరూ మనసులో స్మరించి స్వామివారిని మనసారా ప్రార్థించండి. అందరూ చెప్పండి. మమ సహకుటుంబస్య సబాంధవస్య సపరివారస్య క్షేమస్థైర్య ధైర్య విజయ అభయ ఆయుః ఆరోగ్య ఐశ్వర్య అభివృద్ధ్యర్థం సత్సంతాన సౌభాగ్య సిద్ధ్యర్థం రాజద్వారే రాజముఖే సర్వ అనుకూల సిద్ధ్యర్థం శ్రీ శ్రీనివాస స్వామినః వైవాహిక కళ్యాణ మహోత్సవం శ్రీ వైఖానస భగవచ్ఛాస్త్ర మార్గేణ ఆచార్యముఖేన అహం కారయిష్యే. సర్వం శ్రీ శ్రీనివాస అర్పణమస్తు. कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः. आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः. हरे श्रीनिवास. अखिलांड कोटि ब्रह्मांड नायक देवदेवोत्तम देवता सार्वभौम कलियुग प्रत्यक्ष देव श्री श्रीनिवास देवर
ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಪುಣ್ಯಪ್ರದವಾದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಅರ್ಚಕ ವರೇಣ್ಯರು ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸ ದೇವರಿಗೆ ಪ್ರತಿನಿತ್ಯವೂ ಕೂಡ ವೈಖಾನಸ ಆಗಮುಕ್ತ ಪ್ರಕಾರವಾಗಿ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಭಕ್ತರಿಗಾಗಿ ನಡೆಸಿಕೊಡತಕ್ಕಂತಹದ್ದು. ಇಂತಹ ಕಾರ್ಯಕ್ರಮ ಶುದ್ಧಿ ಪುಣ್ಯಾಹ ವಾಚನ ಕಾರ್ಯಕ್ರಮದಿಂದ ಆರಂಭವಾಗ್ತಾ ಇದೆ. ಅದರಲ್ಲಿಯೂ ಕೂಡ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ವಿನಾಯಕನ ಪೂಜೆಯ ಪರ್ಯಾಯವಾಗಿ ವಿಶ್ವಕ್ಸೇನನ ಆರಾಧನೆಯನ್ನು ಮಾಡುತ್ತಾರೆ. ಅದೆಲ್ಲದಕ್ಕಿಂತ ಪೂರ್ವದಲ್ಲಿ ಶ್ರೀ ವೆಂಕಟೇಶಮತಿ ಸುಂದರ ಮೋಹನಾಂಗಂ ಶ್ರೀ ಭೂಮಿಕಾಂತಮ ರವಿಂದ ತಲಾಯತಾಕ್ಷಂ ಪ್ರಾಣಪ್ರಿಯಾ ಪರಮ ಪಂಕಜ ಕಂಭುಕಂಠಂ ಬ್ರಹ್ಮೇಶ ವಂದ್ಯಮರದಂ ಅಮೃತಂ ಭಜಾಮಿ ಭೃಗ್ವತ್ರಿಗಸ್ಯ ಬಬರೀಜ ಮಧ್ಯೆ ಸ್ಥಿತ್ವಾಸನೆ ಕುಸುಮಯೇ ಸಮಧೀರಯಂತಂ ಶ್ರೀಶಾಸ್ತ್ರಧಾರಮಖಿಲಂ ವಿಖನೋ ಮುನೀಂದ್ರಂ ಭೂಯೋ ನಮಾಮಿ ಭವನೈಕಗುರುಂ ಪ್ರಸನ್ನಂ ಶ್ರೀಮತೆ ವಿಕನಸೇ ನಮಃ ಭೃಗುಮರೀಚಿ ಅತ್ರಿಕಸ್ಯ ಮೇಭ್ಯೋ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಸಿದ್ಧಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯಸ್ಯತ್ವರಿತ ವಕ್ತ್ರಾದ್ಯಾ ಪಾರಿಷತ್ಯಾಃ ಪರಶ್ಯದಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ ಸರ್ವತಸ್ಮಾರ್ತಾದಿಕಂ ಕರ್ಮಣಿಖಿಲಂ ಯೇನ ಸೂತ್ರಿತಂ ತಸ್ಮೈ ಸಮಸ್ತ ವೇದಾರ್ಥವಿದೇ ವಿಘನಸೇ ನಮಃ ಸೂತ್ರಾಣಾಮನ್ಯಕ್ಲುಪ್ತಾನಾಂ ನೇತ್ರಂ ಗಿಚ್ಚಸ್ತಡೀಕೃತಂ ಸೂತ್ರಂ ವೈಖಾನಸಂ ವಂದೇ ಭಗವತ್ಕರ್ಮಸೂಚಕಂ ಓಂ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸಾ ಭಗವತಃ ಕರ್ಮಣ ಭಗವತಾನುಗೃಹೀತೋ ಭಗವತಾನುಧ್ಯಾತೋ ಭಗವಂಧ್ಯಾತ್ವಾ ಭಗವತ್ಕರ್ಮ ಕರಿಷ್ಯಾಮಿ ತದ್ಭಗವಾನ್ ನ ಮನ್ಯತಾಂ ಪ್ರಾಣಾನಾಯಮ್ಯಾ. ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರೀಯಪದೇ ವ್ರಜೋತ್ತಮಸ್ಯ ಶ್ರೀಮದಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಪರವ್ಯೂಹ ವಿಭವ ಅಂತರ್ಯಾಮಿ ಅರ್ಚಾವತಾರ ಸ್ವರೂಪಸ್ಯ ಶ್ರೀ ಭೂನೀಲಾ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕ ಮಹೋತ್ಸವಾಕ್ಯಂಚ ಕರ್ಮಣಿ ಸ್ತಂಡಿಲ ಪರಿಸ್ತರಣ ಸರ್ವೋಪಕರಣ ಸುತ್ಯರ್ಥಂ ಸರ್ವತ್ರ ಪ್ರೋಕ್ಷಣಾರ್ಥಂ ಶುದ್ಧಿ ಪುಣ್ಯಾಹ ವಾಚನಾಕ್ಯಂ ಕ್ರಮಕರಿಚನ್ನಾದೋ ನಿರ್ವಿಘ್ನೇನ ಪ್ರಥಮಾ ಆವಾಪ್ಯರ್ಥಂ ವಿಶ್ವಕ್ಸೇನ ಆರಾಧನಾಕ್ಯಂಚ ಕ್ರಮಣಿ ತರಂಗಕರಕಾರಾಧನಂ ಕರಿಷ್ಯೇ. ಓಂ ಧಾರಾಜರಪ್ತಶುರಮಾನಶೇಷು ಧರಚ್ಚರಿತ್ರ ಪರಿಪೂರಿತೇಷು ಅಪೋಭಿಗೃಹ್ಣನ್ ಪ್ರತಿವಾದಕಿಷ್ಯೇ ಕೃಣೋಮಿ ದತ್ತಾಗಂ ಸುತರಕಂ ಸುಧರ್ಮ ಜಿನಮಾ ಪಶ್ಚಿಮಾ ಶುಭತಮಾ ಶಾಂತಾ ಶಾಂತಮಾ ಶುಭಾ ಶುಭತಮಾ ಪೂತಾ ಪುತರಮಾ ಪುಣ್ಯಾ ಪುಣ್ಯತಮಾ ಮೇಧ್ಯ ಮೇಧ್ಯ ನಮಾ ಅಮೃತಾ ಅಮೃತರಸಾಃ ಭೂತಾ ಬ್ರಹ್ಮ ಪವಿತ್ರೇಣ ಭೂತಾ ಸೂರ್ಯಸ್ಯ ರಶ್ಮಿಭಿಃ ಯೇ ದೇಶಂ ವರ್ಣಯೇ ಸಹಸ್ರಂ ಯಜ್ಞಯಾ ಪಾಜಾಪಿತರಾ ಪುತ್ರ ತೇಭ್ಯೋ ನ ಇಂದ್ರಸ್ಯ ವಿದೋದ ವಿಷ್ಣು ವಿಶ್ವೇ ದೇವಾಮಂಜಂತ ಮೃತಸ್ವಸ್ಯ ಅಸ್ಮಿನ್ ಕುಂಭೇ ಓಂ ವರ್ಣಮಾವಾಹಯಾಮಿ ಪ್ರತ್ಯೇತ ಸಮಾವಾಹಯಾಮಿ ಸತ್ತಾಮ್ರಧಮಾವಾಹಯಾಮಿ ಜಾತಸ್ಪತಿಮಾವಾಹಯಾಮಿ ವರುಣಾಯ ನಮಃ ಆಸನಂ ಸಮರ್ಪಯಾಮಿ. ವರುಣಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ. ವರುಣಾಯ ನಮಃ ಪ್ರಚೇತಸೇ ನಮಃ ರಕ್ತಾಂಬ್ರಧರಾಯ ನಮಃ ಜಾತಸ್ಪತಯೇ ನಮಃ ವರುಣಾಯ ನಮಃ ಪುಷ್ಪಾಣಿ ಸಮರ್ಪಯಾಮಿ. ವರುಣಾಯ ನಮಃ ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ. ವರುಣಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ. ಸುಧೇಶ್ವರಾಯ ವಿದ್ಮಹೇ ಪಾಶಹಸ್ತಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ವರುಣಾಯ ನಮಃ ಸರ್ವೋಪಚಾರಾನ್ ಸಮರ್ಪಯಾಮಿ. ಆದೋ ನಿರ್ವಿಘ್ನೇನ ಪ್ರಥಮಾ ಆವಾಪ್ಯರ್ಥಂ ವಿಶ್ವಕ್ಸೇನಾರಾಧನಂ ಕರಿಷ್ಯೇ. ವಿಶ್ವಕ್ಸೇನಂ ಚತುರ್ಬಾಹುಂ ಸಂಕಟಕೃತಮನ್ವಿತಂ ಜಗಾಪದಂ ಸಂಗಗೇತಂ ಸಪುಷ್ಪ ರಥವಾಹನಂ ಪೂರ್ವಾಚಾರೋತ್ತಮಂ ದೇವಂ ದಕ್ಷಿಣಾಮುಖಮರ್ಚಯೇದ ಆಗ್ನೇಯಸ್ಮಾದಜಾಮಹೇ ತ್ವಾ ವಿಶ್ವೇಶದಾತ್ತಂ ಮಹಿತೋ ನ ಶಂಭೋ ಮೈನಾಜಂತೆ ಹೃದನ್ನಿಧತ್ತಾಂ ಪ್ರೇಷ್ಯಾಮದೇಶೋಪಧಾನಾಮನಾದರ್ಯಾಮೇ ಸಸ್ತಾಂದನಿದಾನ್ ದಧಾತು. ಪದ್ಮಾಕಾರಮಂಡಲೇವಂ ಭೂಹ ವಿಶ್ವಕ್ಸೇನಮಾವಾಹಯಾಮಿ ಶಾಂತಮಾವಾಹಯಾಮಿ ಹರಮಾವಾಹಯಾಮಿ ಅಮಿತಮಾವಾಹಯಾಮಿ ನಿತ್ಯಾನುಭಾಗಿನಮಾವಾಹಯಾಮಿ. ತದ್ದಕ್ಷಿಣೆ ಸೂತ್ರಪತಿಮಾವಾಹಯಾಮಿ ವಾಮಿ ದಿಗಾಮಾವಾಹಯಾಮಿ ಸೂತ್ರಪತಿ ದಿಗಾ ಸಮೇತ ಶ್ರೀ ವಿಶ್ವಕ್ಸೇನಾಯ ನಮಃ ಆಸನಂ ಸಮರ್ಪಯಾಮಿ. ವಿಶ್ವಕ್ಸೇನಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ. ವಿಶ್ವಕ್ಸೇನಾಯ ನಮಃ ಶಾಂತಾಯ ನಮಃ ಹರಾಯ ನಮಃ ಅಮಿತಾಯ ನಮಃ ನಿತ್ಯಾನುಭಾಜಿನೇ ನಮಃ ಸೂತ್ರಪತ್ಯೈ ನಮಃ ಜಯಾಯೇ ನಮಃ ಸೂತ್ರಪತಿ ದಿಗಾ ಸಮೇತ ಶ್ರೀ ವಿಶ್ವಕ್ಸೇನಾಯ ನಮಃ ಪುಷ್ಪಾಣಿ ಸಮರ್ಪಯಾಮಿ. ಗುಡೋಪಹಾರಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ. ಸರ್ವೋಪಚಾರಾನ್ ಸಮರ್ಪಯಾಮಿ. ವಿಶ್ವಕ್ಸೇನ ಸ್ಮೃತೋ ರಾಜಾ ಭಗವಾನ್ ಸರ್ವಕರ್ಮಣಃ ತಸ್ಮಾದ್ರಾಣ್ಯಮಪಾಸೀತ ಕರ್ಮಣಾಂ ವಿಘ್ನಶಾಂತಯೇ. ಆರಂಭೆ ಕರ್ಮಣಾಂ ಪುಷ್ಟಿಂ ವಿಜ್ಞಾನಾಂ ಪ್ರಥಮಾತ್ಯಜ ಕುರ್ಯಾತ್ ಸಪರಿವಾರಸ್ಯ ವಿಶ್ವಕ್ಸೇನಸ್ಯ ಪೂಜನಂ ಭವದ್ಭರಣಜ್ಞಾತಃ ಸುಪುಣ್ಯಂ ಪುಣ್ಯಾಹಂ ವಾಚಯಿಷ್ಯೇ. ವಾಚ್ಯತಾಂ ಸುಪುಣ್ಯಾಹಂ ಕರೋಮಿ ಕುರುಷ್ವ ಸ್ವಸ್ತಿ ಸುಪ್ರೋಕ್ಷಿತಂ ಅಸ್ತು. ಪ್ರಜಾಪತಿ ಪ್ರಜಾಂ ಪ್ರಜಾಂ ಪ್ರಜಾಪತಿಃ ಶಾಂ ಯಂತು ಘೋರಾನಿ ಶಾಂ ಯಂತು ಪಾಪಾನಿ ಶಾಂ ಯಂತು ಗೀತಯಃ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ ಶಾಂ ಯಂತು ಘೋರಾನಿ ಶಾಂ ಯಂತು ಪಾಪಾನಿ ಶಾಂ ಯಂತು ಗೀತಯಃ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ ಶಾಂ ಯಂತು ಘೋರಾನಿ ಶಾಂ ಯಂತು ಪಾಪಾನಿ ಶಾಂ ಯಂತು ಗೀತಯಃ ಶುಭಾನಿ ವರ್ಧಂತಾಂ ವರ್ಧಂತಾಂ ಶುಭಾನಿ
ఓం అతో దేవా అవంతనో యతో విష్ణుర్విచక్రమే పృథివ్యా సప్తధామభిః ఇదం విష్ణుర్విచక్రమే త్రైధానదధేబలం సమూఢమస్య వాగుంసరే త్రీణి పదా విచక్రమే విష్ణుర్గోపాదాభ్యः తదో ధర్మాణి ధారయన్నే విష్ణోః కర్మాణి పశ్యతగదో వ్రతాని పుష్పశే ఇంద్రశ్రగిత్యస్సఖా తద్విష్ణోః పరమం పదకం సదా పశ్యంతి సూరయः దివేవ చక్షురాదరం తద్విప్రాసో విపంజమో జాగ్రవాగం సస్సమింధతే విష్ణోర్యత్పరమం పదం ద్రవిణోదా ద్రవిణసస్త్వనస్య ద్రవిణోదాస్సనరస్య ప్రియం సతే ద్రవిణోదా వీరపదే మిషన్నో ద్రవిణోధారాసతే దీర్ఘమాయుః యత్పుణ్యం నక్షత్రం దద్భర్కుర్వేదోపవ్యుషం యదా వై సూర్యపదేతి అథ నక్షత్రం నయతి యావత్ తత్ర సూర్యో గచ్ఛేద్ యత్ర జఘన్యం పశ్యేద్ తావత్ కర్వేద యత్కారే స్యాద్ పుణ్యాః ఏవ కురుతే అస్య దేవదేవస్య భగవతో నారాయణస్య శ్రీపదే పురుషోత్తమస్య శ్రీ భూనిలాసమేత శ్రీనివాస స్వామినః వైవాహిక మహోత్సవాఖ్యం కర్మణి సర్వత్ర ప్రోక్షణార్థం పుణ్యాహం భవంతో భ్రమంతో పుణ్యాహం కర్మణోస్తు పుణ్యాహం కర్మణోస్తు పుణ్యాహం కర్మణోస్తు స్వస్తిన ఇంద్రో వృద్ధశ్రవా స్వస్తిన పూషా విశ్వవేదాః స్వస్తిన స్తార్క్షో అరిష్టనేమి స్వస్తినో బృహస్పతిర్దధాతు ఓం భూః పూర్వోక్త కర్మణి పూర్వోక్తయజమానాయ పుణ్యాహం స్వస్తిం భవంతో భ్రమంత కర్మణి స్వస్తి పుణ్యాహం స్వస్తిం భవంతో భ్రమంత కర్మణి స్వస్తి పుణ్యాహం స్వస్తిం భవంతో భ్రమంత కర్మణి స్వస్తి రుధ్యాస్మహవ్యేర్నమధోపసత్యామిత్రం దేవం మిత్రధేయన్నో అస్తు అనురాధానే హవిషా వర్ధయంతః శతం జీవేమ శరతః సమీరాః ఓం భూః పూర్వోక్తకర్మణి పూర్వోక్తయజమానాయ పుణ్యాహం వృద్ధిం భవంతో భ్రమంత కర్మర్ధ్యతాం 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 వృద్ధిః సమృద్ధిః పుణ్యాహం సమృద్ధిః ఆపోహిష్టామయో భవస్థానవూర్జే తథాతనా మహేరణాయ చక్షసే यो पश्चिमतमोरसस्तस्य भार्यते हनः वशतेन मातरः तस्मा अरङ्गमामभोग्यस्य क्षयाय जन्मथा आपो जनयथा जनः ఓం పవమానస్సువర్జనః పవిత్రేణ విచర్షణిః యః పోదాసపునాతమా పునంతమా దేవ జనాః పునంతమనమోధియ పునంత విశ్వ ఆజమః జాతవేదః పవిత్రవదే పవిత్రేణ మనాహిమా శుక్రేణ దేవదీత్యతే అగ్నే కృత్వా క్రతూకం వృణు యత్తే పవిత్రమర్చసి అగ్నే వితరమంతర బ్రహ్మదేన మునీమహే ఉభాభ్యాం దేవసవిదః పవిత్రేణ సవేన చ ఇదం బ్రహ్మ పునీమహే వైశ్వదేవీ పునతే దేవ్యాగాతే యస్యై వక్మే స్తనవో వీతపృష్ఠాః తజామదం సదమార్త్యేషు వయగ్స్యామపతయోరయీనాం వైశ్వానరో రశ్మిభిర్మా పునాతు వాదః ప్రాణేనే శిరోమయో భూః ద్యామా పృథివీపయసాపయోభిః హర్దావనీ జిగ్నయే మా పునీతాం బృహద్భిः సవితస్త్రుభిः వరిశిష్టైరుద్దేమన్మభిः అగ్నే దక్షైః పునాహిమా येन देवा अपनता येनापो दिव्यं कषः तेन दिव्येन ब्रह्मणा इदं ब्रह्म पुनीमहे यः पावमानेरुध्येति ऋषिभिः सम्भृतकं रसं सर्वकं सपूतमस्याति सुदितं मातरिश्वना पावमानीर्यो अध्येति ऋषिभिः सम्भृतकं रसं तस्मै सरस्वती दुहे क्षीरकं सर्पिर्मधोदकं पावमानी स्वस्त्यगणीः सुदुःखा हि पयस्वतीः ऋषिभिः सम्भृतो रसः ब्राह्मणेष्वमृतकं हितं पावमानीर्तिशन्तनः इमं लोकमधो अमं कामान् समर्थयन्तनः देवैर्देवैः समाभृताः पावमानी स्वस्तिगणीः सुदुःखा हि घृताश्चितः ऋषिभिः सम्भृतो रसः ब्राह्मणेष्वमृतकं हितं येन देवाः पवित्रेण आत्मानं पुनते सदा तेन सहस्रधारेण पावमान्यः पुनन्तमा प्राजापत्यं पवित्रं शतोद्यामकं हिरण्मयं तेन ब्रह्मविदो वयं भूतं ब्रह्म पुनीमहे इन्द्रस्वनीति सहमा पुनातु सोमस्वस्त्यावरणः समीच्या यमो राजा प्रमृणाभिपुनातमा जातवेदा मूर्तयन्त्या पुनातु तच्छंयोरावृणीमहे गातं यज्ञाया गातं यज्ञपतये दैवी स्वस्तिरस्तुनः स्वस्तिर्मानुषेभ्यः ऊर्ध्वञ्जगातु भेषजं शन्नो अस्तुद्विपदे सञ्चतुष्पदे ॐ शान्ति शान्ति शान्तिः प्रात्यान्ति देवार्तजो मार्जयन्तान् दक्षिणायान्ति मासाः पितरो मार्जयन्ताम् प्रतीत्यान्ति गृहा पशवो मार्जयन्ताम् उदीत्यान्ति स्यापमोषधयो वनस्पतयो मार्जयन्ताम् ऊर्ध्वायान्ति संवत्सरो यज्ञवधर्मार्जयन्तामदोधराधरैर्नागेभ्यो मार्जयन्ताम् अणोरणीयान् महतो महीयानात्मा गुहाजां निहितोऽस्य दन्तोः समकृतं पश्यति वेदशोको धातुप्रसादान् महिमानमीशं सप्त प्राणा प्रभवन्ति तस्मात् सप्तार्चितः समिधः सप्त जिह्वाः सप्त इमे लोका ये चरन्ति प्राणा गुहाशकान् निहिताः सप्त सप्ता अतः समुद्रा गिरयश्च सर्वेऽस्मात् स्यन्दन्ते सिन्धवः सर्वरूपाः अतस्य विश्वावोषधयो रसाश्चयेनेश भूतस्तिष्ठत्यन्तरात्मा
ब्रह्मादेवानां पदवीः कवीनां मृगर्विप्राणां महिषो मृगाणां श्येनो गृध्रानागस्वधिर्वणानागं सोमः पवित्रमत्येतरेभन्ने अजामेकां लोहितशुक्लकृष्णां भक्मीं प्रजां जनयन्तीं स्वरूपाम् अजो ह्येकोचिषमाणो नुषे तेजः आत्येनां भुक्तभोगा मजोऽन्यः वरुणाय नमः विश्वक्सेनाय नमः पुनः पाद्य अर्घ्य आचमनीयं समर्पयामि वरुणाय नमः विश्वक्सेनाय नमः यथा सुखं यदा स्थानं प्रवेशयामि शोभनार्थं क्षेमाय पुनरागमनाय च ವರುಣಾಯ ನಮಃ ಎಂಬುದಾಗಿ ಆ ಕಲಶದಲ್ಲಿರತಕ್ಕಂತಹ ವರುಣದೇವರನ್ನು ನಮಿಸಿ ನಂತರ ಅವರನ್ನು ಬಿಳುಗಡೆಗೆ ಕೊಟ್ಟು ವಿವಾಹ ವೇದಿಕೆಯ ಎಡಮೂಲೆಯಲ್ಲೊಂದು ಸಣ್ಣ ವೇದಿಕೆ, ಆ ಸಣ್ಣ ವೇದಿಕೆಯ ಮೇಲೆ 5 ಮಣ್ಣಿನ ಪಾತ್ರೆಗಳನ್ನು ಇರಿಸಿದ್ದಾರೆ. ಮಧ್ಯದಲ್ಲಿ ಒಂದು ಮಣ್ಣಿನ ಪಾತ್ರೆ, 4 ದಿಕ್ಕುಗಳನ್ನು ಪ್ರತಿಬಿಂಬಿಸುತ್ತಾ ಇರುವಂತಹ 4 ಮಣ್ಣಿನ ಪಾತ್ರೆ, ಆ 4 ಸೇರಿಸುತ್ತಾ ಮಧ್ಯದಲ್ಲೊಂದು ಮಣ್ಣಿನ ಪಾತ್ರೆ, ಹೀಗೆ 5 ಮಣ್ಣಿನ ಪಾತ್ರೆಗಳನ್ನು ಇರಿಸಿ ಶುದ್ಧೋದಕದಿಂದ ಪ್ರೋಕ್ಷಣೆಯನ್ನು ಮಾಡಿದ್ದಾರೆ ಆ ಪಾತ್ರೆಗಳಿಗೆ. ನಂತರ ತುಳಸಿ ದಳಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಇದಾದ ನಂತರ ನವಧಾನ್ಯಗಳನ್ನು ಸಮರ್ಪಣೆ ಮಾಡ್ತಕ್ಕಂತಹದ್ದು. ನವಧಾನ್ಯಗಳ ಸಮರ್ಪಣೆಯ ನಂತರ ಪತ್ರ, ಪುಷ್ಪ, ಫಲ, ತೋಯಾದಿಗಳನ್ನು ಸಮರ್ಪಣೆ ಮಾಡಿ ಸದ್ಯೋ ಅಂಕುರಾರ್ಪಣೆ ಅನ್ನುವಂತಹ ಕೈಂಕರ್ಯವನ್ನು ನಡೆಸಿಕೊಡುತ್ತಾರೆ. ಪ್ರತಿಯೊಂದು ಶುಭ ಕಾರ್ಯಕ್ರಮಗಳ ಆರಂಭದಲ್ಲಿ ಅಂಕುರಾರ್ಪಣೆ ಅನ್ನುವಂತಹ ಕಾರ್ಯಕ್ರಮ ನಡೆಸಿಯೇ ನಡೆಸುತ್ತಾರೆ. ಇದು 3 ದಿನಗಳ ಕಾಲದಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮ ಆಗಬಹುದು. 5 ಅಥವಾ 7 ಅಥವಾ 9 ದಿನಗಳು, 12 ದಿನಗಳು, ಹೀಗೆ ಆ ದಿನಗಳ ಗಟ್ಟಲೆ ನಡೆಯತಕ್ಕಂತಹ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾದಿ ಕಾರ್ಯಕ್ರಮಗಳಲ್ಲಿ, ಕಲ್ಯಾಣೋತ್ಸವಾದಿಗಳಲ್ಲಿ ಅಂಕುರಾರ್ಪಣೆಯನ್ನು ಮಾಡ್ತಾರೆ. ಅಂತಹ ಅಂಕುರಾರ್ಪಣೆಯ ಒಳಗಿನ ಅರ್ಥ ಏನು ಅಂತಂದರೆ, ನಾವು ಭಗವಂತನ ಪಾದ ಅನ್ನತಕ್ಕಂತಹ ಪಾತ್ರೆಯಲ್ಲಿ, ಭೂಮಿಯಲ್ಲಿ ಅಥವಾ ಮಣ್ಣಿನಲ್ಲಿ ಭಕ್ತಿ ಅನ್ನುವಂತಹ ಬೀಜವನ್ನು ಸಮರ್ಪಣೆ ಮಾಡುವಂತಹದ್ದು. ಭಕ್ತಿ ಬೀಜ ಮೊಳಕೆಯೊಡೆದು ಸಸಿಯಾಗಿ, ಮರವಾಗಿ, ಹೆಮ್ಮರವಾಗಿ ಅನೇಕರಿಗೆ ಫಲ, ನೆರಳು ಇತ್ಯಾದಿಗಳನ್ನು ಕೊಟ್ಟು ಇರುವಂತೆ ನಮ್ಮಲ್ಲಿ ಉಂಟಾದಂತಹ ಭಕ್ತಿಯು ಕೂಡ ಅನೇಕರಿಗೆ ಉಪಯೋಗವಾಗುವಂತೆ ಆಗಲಿ ಎಂಬುದಾಗಿ, ನನ್ನಲ್ಲಿ ಭಕ್ತಿಯನ್ನು ಹುಟ್ಟಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂತಹದ್ದು. ಇದು ಪ್ರತಿನಿತ್ಯವೂ ಕೂಡ ನಡೀತಿದೆ. ಆದ್ದರಿಂದ ಸದ್ಯೋ ಅಂಕುರಾರ್ಪಣೆ ಎಂಬುದಾಗಿ ಕರೆಯುತ್ತಾರೆ. ಸದ್ಯೋ ಅಂಕುರಾರ್ಪಣೆ ಅನ್ನುವ ಕೈಂಕರ್ಯ ಪರಿಸಮಾಪ್ತಿ ಆಗ್ತಾ ಇದೆ. ಇದಾದ ನಂತರ ನಾವು ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸುತ್ತಾರೆ. ರಕ್ಷಾಬಂಧನ, ಕಂಕಣ ಧಾರಣೆ, ವಿವಾಹ ದೀಕ್ಷೆ ಅಥವಾ ಪ್ರತಿಸರ ಬಂಧನ ಪೂಜೆ ಎಂಬುದಾಗಿ ಕರೆಯುತ್ತಾರೆ. ಆ ಕೈಂಕರ್ಯಕ್ಕೆ ಪೂರ್ವಭಾವಿಯಾಗಿ ಸಂಕಲ್ಪವನ್ನು ಆರಂಭಿಸ್ತಾ ಇದ್ದಾರೆ. ಮಂತ್ರಗಳನ್ನು ಕೇಳಿ ಕೃತಾರ್ಥರಾಗೋಣ. ಹರೇ ಶ್ರೀನಿವಾಸ. ಬ್ರಹ್ಮಾಂಡನಾಯಕಸ್ಯ ಶ್ರೀ ಭೂನಿಲಾ ಸಮೇತ ಶ್ರೀನಿವಾಸ ಸ್ವಾಮಿನಃ ವೈವಾಹಿಕ ಮಹೋತ್ಸವಾತ್ಯಂಜಕ್ರಮಣಿ प्रतिसरबंधन देवताराधनं करिष्ये। ओं यमर्पयन्ति मनयो हविर्योजो हिडानरपविधा विराजन्ने तम्मयदोषाय स्याननाग्नं विपिनानि पतन्तु। ओं शेषमावाहयामि सहस्रजीर्षमावाहयामि अनन्तमावाहयामि नागराजमावाहयामि। रक्षासूत्र अधिष्ठानदेवताभ्यो नमः। शेषाय नमः। आसनं समर्पयामि। शेषाय नमः। पाद्यं समर्पयामि। अर्घ्यं समर्पयामि। आचमनीयं समर्पयामि। शेषाय नमः। गुडोपहारं निवेदयामि। ताम्बूलं समर्पयामि। सर्वोपचारान् समर्पयामि। ओं स्वस्ति नो ममेतामश्विना भगः स्वस्ति देव्यतीतरनर्वणाः स्वस्ति पूषा असुरो दधातन स्वस्ति द्यावा पृथिवी सुचेतुना स्वस्तये वायुमवप्रवामहे सोमं स्वस्ति भवानस्य यस्पतिः बृहस्पतिं सर्वागणं स्वस्तये स्वस्तया आदित्यासो भवन्तु नः विश्वे देवानो अद्या स्वस्तये वैश्वानरो वसुरग्निः स्वस्तये देवावन्त्रभवः स्वस्तये स्वस्ति नो रुद्रः पात्तं हासः
ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಮಧ್ಯೇ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದಿತೆ ಕೃಧಿ ಸ್ವಸ್ತಿ ಬಂಧಾಮನೂಜನೇಮ ಸೂರ್ಯಾಚಂದ್ರಮಧಾ ವಿವ ಪುನರ್ದಧದಾಜ್ಞಾದಾಜಾನದಾ ಸಂಗಾಮೇ ಮಹಿ ಸ್ವಸ್ತಿಜಾನಂತಾರಕ್ಷಮರಿಷ್ಟನೇಮಿಂ ಮಹದ್ಭೂತಂ ವಾಕ್ಯಸಂ ದೇವತಾನಾಂ ಅಸುರಕ್ನಮಿಂದ್ರಾಸಗಂ ಸಮತ್ಸು ಬೃಹತ್ಯಶೋ ನಾವಾಮಿವಾರೋಹೇಮ ಅಂಭೋ ಮುಚಾ ಮಾಂಗಿರಸಂಗಯಂ ಜಸ್ವಸ್ತ್ಯಾತ್ರೇಯಂ ಮನಾಸಾ ಜತಾರ್ಕ್ಷ್ಯಂ ಪ್ರಿಯಾದವಾನಿಶ್ವರಣಂ ಪ್ರಬಧ್ಯೆ ಸ್ವಸ್ತಿಶಂ ಬಾಧೆ ಸ್ವಭಾಯನ್ನೋ ಅಸ್ತು ಶುಭಾಗುಂ ಶುಭಾಂ. ಶುಭಗುಂ ಶುಭಂ ಎಂಬುದಾಗಿ ಲೋಕಕ್ಕೆ ಶುಭವನ್ನು ಕೋರುತ್ತಾ ಜಗದೊಡೆಯನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಅರ್ಚಕ ವರೇಣ್ಯರು ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ನಡೆಸಿಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತೆಂಗಿನಕಾಯಿಯ ಮೇಲೆ 4 ದಾರಗಳನ್ನಿರಿಸಿ ಅಭಿಮಂತ್ರಿಸಿದ್ದಾರೆ. ಆ 4 ದಾರಗಳಲ್ಲಿ ಶೇಷನನ್ನು, ನಾಗರಾಜನನ್ನು, ಅನಂತನನ್ನು, ವಾಸುಕಿಯನ್ನು ಆಹ್ವಾನಿಸಿ ತದನಂತರ ಪೂಜೆಯನ್ನು ಸಲ್ಲಿಸಿ ಆ 4 ದಾರಗಳನ್ನು ತೆಂಗಿನಕಾಯಿ ಮೇಲೆ ಇರಿಸಿಕೊಂಡು ಆ ಪಾತ್ರೆಯನ್ನೇ ಸ್ವಾಮಿಯ ಮುಂಭಾಗದಲ್ಲಿ ಇರಿಸಿ ಸಂಕಲ್ಪಾದಿಗಳನ್ನು ಮಾಡಿ ನಂತರ ಸ್ವಾಮಿಗೆ ಉಪಚಾರ ಪೂಜೆಗಳನ್ನು ಸಲ್ಲಿಸುತ್ತಾ ಅರ್ಘ್ಯಪಾದ್ಯಾದಿಗಳನ್ನು ನೀಡುತ್ತಾ ಕಟ್ಟ ಕಡೆಯಲ್ಲಿ ಶ್ರೀನಿವಾಸ ದೇವರ ಬಲಗೈಗೆ ಆ 4 ದಾರಗಳಲ್ಲಿ ಒಂದನ್ನು ತೆಗೆದುಕೊಂಡು ಕಟ್ಟುತ್ತಾರೆ. ಇದನ್ನು ರಕ್ಷಾಬಂಧನ ಅಂತ ಹೇಳ್ತಾರೆ, ಅಥವಾ ಕಂಕಣ ಧಾರಣೆ ಎಂಬುದಾಗಿ ಕರೆಯುತ್ತಾರೆ. ಅದಾದ ನಂತರ ಉಳಿದಂತಹ 3 ದಾರಗಳಲ್ಲಿ ಒಂದೊಂದು ದಾರವನ್ನು, ಒಂದೊಂದು ಕಂಕಣವನ್ನು ತೆಗೆದುಕೊಂಡು ಅಥವಾ ರಕ್ಷೆಯನ್ನು ತೆಗೆದುಕೊಂಡು ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರಿಗೆ ಕ್ರಮವಾಗಿ ಅವರ ಎಡಗೈಗೆ ಆ ಕಂಕಣವನ್ನು ಕಟ್ಟತಕ್ಕಂತಹದ್ದು. ಅದಾದ ನಂತರ ದೀಕ್ಷಾವಸ್ತ್ರವನ್ನು ಧರಿಸಿರತಕ್ಕಂತಹ ಅರ್ಚಕರು ನಮಗೆ ಕಾಣಿಸ್ತಾ ಇದ್ದಾರೆ. ಅಂತಹ ಅರ್ಚಕರ ಬಲಗೈಗೆ ಪರಿಚಾರಕರಾದಂತಹವರು ಉಳಿದಿರುವಂತಹ ಒಂದು ಕಂಕಣವನ್ನು ಕಟ್ಟುತ್ತಾರೆ. ಈ ಕಂಕಣವನ್ನು ಕಟ್ಟುವ ಸಂದರ್ಭದಲ್ಲಿ ಅನುಸಂಧಾನವನ್ನು ಮಾಡಿಕೊಳ್ಳಲಿಕ್ಕಾಗಿ ಮಾಡತಕ್ಕಂತಹದ್ದು. ಲೋಕದಲ್ಲಿ ನಾವು ನೋಡುತ್ತೇವೆ, ವಿವಾಹವಾಗ್ತಾ ಇದ್ದರೆ ವಧು ಮತ್ತು ವರ ಇವರಿಬ್ಬರಿಗೂ ಕೂಡ ಕಂಕಣವನ್ನು ಕಟ್ಟತಕ್ಕಂತಹದ್ದು. ಕಂಕಣವನ್ನು ಕಟ್ಟುವ ಸಂದರ್ಭದಲ್ಲಿ ನಮ್ಮೆಲ್ಲರ ಅನುಸಂಧಾನ ವರನಲ್ಲಿ ನಾರಾಯಣನನ್ನು ಆಹ್ವಾನಿಸುವಂತಹದ್ದು, ವಧುವಿನಲ್ಲಿ ಲಕ್ಷ್ಮೀದೇವಿಯನ್ನು ಆಹ್ವಾನಿಸುವಂತಹದ್ದು. ಹಾಗಾಗಿ ಕಂಕಣ ಧಾರಣೆಯಾದ ನಂತರ ವಧೂವರರಿರುವರೂ ಕೂಡ ಇವರಿಬ್ಬರೂ ಕೂಡ ಲಕ್ಷ್ಮೀನಾರಾಯಣ ಸ್ವರೂಪರೇ. ಅಂತಹ ಅನುಸಂಧಾನವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಕಂಕಣ ಧಾರಣೆ ಅನ್ನುವುದನ್ನು ನಾವು ವಿವಾಹಗಳಲ್ಲಿ ನೋಡ್ತೇವೆ. ಇಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ವಿವಾಹವೇ ಆಗ್ತಾ ಇದೆ. ಲಕ್ಷ್ಮಿಯದ್ದೇ ಮತ್ತೊಂದು ರೂಪ ಭೂದೇವಿ ಅಮ್ಮನವರು. ಅಂತಹ ವಿವಾಹ ಸಂದರ್ಭದಲ್ಲಿ ಕಂಕಣ ಧಾರಣೆ ಅನ್ನುವಂತಹ ಕೈಂಕರ್ಯವನ್ನು ಅರ್ಚಕ ವರೇಣ್ಯರು ನಡೆಸಿಕೊಡ್ತಾ ಇದ್ದಾರೆ. ಸ್ವಾಮಿಯ ಬಲಗೈಗೆ ಕಂಕಣವನ್ನು ಕಟ್ಟಲಿದ್ದಾರೆ. ವೀಕ್ಷಿಸಿ ಧನ್ಯರಾಗೋಣ. ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ, ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಈ ಕಂಕಣ ಧಾರಣೆ ಅನ್ನುವಂತಹ ಕೈಂಕರ್ಯವನ್ನು, ರಕ್ಷಾಬಂಧನ ಅನ್ನುವಂತಹ ಕೈಂಕರ್ಯವನ್ನು ವೀಕ್ಷಿಸಿ ಧನ್ಯರಾಗೋಣ. ಇದಾದ ನಂತರ ಅರ್ಚಕ ವರೇಣ್ಯರು ಕಂಕಣಗಳಿಂದ ಕೂಡಿರುವಂತಹ ಆ ಪಾತ್ರ ವಿಶೇಷವನ್ನು ಶ್ರೀದೇವಿ ಭೂದೇವಿ ಅಮ್ಮನವರ ಸಮೀಪಕ್ಕೆ ತೆಗೆದುಕೊಂಡು ಹೋಗುವಂತಹದ್ದು. ಅಲ್ಲಿ ಆ ತಾಯಿಯಂದಿರ ಮುಂಭಾಗದಲ್ಲಿಯೂ ಕೂಡ ಸಂಕಲ್ಪಾದಿಗಳನ್ನು ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ತೋರಿಸಿ ತುಳಸಿ ದಳವನ್ನು ಇವರಿಬ್ಬರಿಗೂ ಕೂಡ ಅರ್ಪಿಸಿ ಕಂಕಣವನ್ನು ತೆಗೆದುಕೊಂಡು ಶ್ರೀದೇವಿ ಅಮ್ಮನವರ ಎಡಗೈಗೆ ಕಟ್ಟುತ್ತಾರೆ. ಹಾಗೆ ಭೂದೇವಿ ಅಮ್ಮನವರ ಎಡಗೈಗೂ ಕೂಡ ಆ ಕಂಕಣವನ್ನು ಕಟ್ಟತಕ್ಕಂತಹದ್ದು. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಚಕ ವರೇಣ್ಯರು ಈಗ ಶ್ರೀದೇವಿ ಅಮ್ಮನವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಭೂದೇವಿ ಅಮ್ಮನವರಿಗೂ ಕೂಡ ಅರ್ಘ್ಯಪಾದ್ಯಾದಿಗಳನ್ನು ನೀಡಲಿದ್ದಾರೆ. ಶ್ರೀದೇವಿ ಅಮ್ಮನವರ ಎಡಗೈಗೆ ಅರ್ಚಕ ವರೇಣ್ಯರು ಕಂಕಣ ಧಾರಣೆ ಅನ್ನುವಂತಹ ಕೈಂಕರ್ಯವನ್ನು ಪೂರೈಸಲಿದ್ದಾರೆ. ವೀಕ್ಷಿಸಿ ಧನ್ಯರಾಗೋಣ.
ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ. ಕೌಶೇಯ ಪೀತವಸನಾಮರವಿಂದ ನೇತ್ರಾಂ ಪದ್ಮದ್ವಯ ಭಯವರೋದ್ಯತ ಪದ್ಮಹಸ್ತಾಂ ಉದ್ಯರ್ಚತಾರ್ಕಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇದ್ವಿಧೀಶನುತಪಾದಯುಗಾಂ ಜನಿತ್ರೀಂ ಎಂಬುದಾಗಿ ಆ ಶ್ರೀದೇವಿಯಮ್ಮನವರ ಪಾದಪದ್ಮಗಳನ್ನು ಬ್ರಹ್ಮಾದಿ ದೇವತೆಗಳಿಗೆ ತಂದೆಯಾಗಿರ್ತಕ್ಕಂತಹ ವರದೇಶರಿಗೆ ವರಗಳನ್ನು ನೀಡತಕ್ಕಂತಹ ಆ ಸ್ವಾಮಿಗೆ ಅತ್ಯಂತ ಪ್ರಿಯಳಾದಂತಹ ಶ್ರೀದೇವಿಯಮ್ಮನವರ ಎಡಗೈಗೆ ಕಂಕಣ ಧಾರಣೆ ಅನ್ನುವಂತಹ ಕೈಂಕರ್ಯ ನಡೀತಾ ಇದೆ. ರಮಾರಮಣ ಗೋವಿಂದ ಗೋವಿಂದ ಎಂಬುದಾಗಿ ಆ ರಮೆಯನ್ನು ಗೋವಿಂದನೊಂದಿಗೆ ನಾವು ಭಜಿಸೋಣ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಪ್ರತಿನಿತ್ಯವೂ ಕೂಡ ಆ ಭೂದೇವಿಯನ್ನು ನಾವು ಪ್ರಾರ್ಥಿಸ್ತೇವೆ. ಎದ್ದ ತಕ್ಷಣದಲ್ಲಿಯೇ ಭೂಮಿಯ ಮೇಲೆ ಕಾಲನ್ನು ಇಡುವುದಕ್ಕಿಂತ ಪೂರ್ವದಲ್ಲಿಯೇ ಪ್ರಾರ್ಥನೆ, ನನ್ನನ್ನು ಕ್ಷಮಿಸು, ನಿನ್ನ ಮೇಲೆ ಕಾಲನ್ನು ನಾನು ಇಡ್ತಾ ಇದ್ದೇನೆ, ಆದರೂ ಕೂಡ ನನ್ನ ಧರ್ಮ ಕರ್ಮ ಎಲ್ಲದರ ನಡೆವಿಕೆಯಾಗಿ ನಿನ್ನ ಅನುಗ್ರಹ ಬಹಳ ಮುಖ್ಯ ಎಂಬುದಾಗಿ ಆ ಭೂದೇವಿಯಮ್ಮನವರನ್ನು ಪ್ರಾರ್ಥಿಸುತ್ತಾ ಧರಾರಮಣ ಗೋವಿಂದ ಗೋವಿಂದ ಅವರಿಬ್ಬರ ಪಾದಪದ್ಮಗಳನ್ನು ಅರ್ಚಕವರೇಣ್ಯರು ನಮಿಸ್ತಾ ಇದ್ದಾರೆ. ಆ ಭೂದೇವಿಯ ಪರಮಾನುಗ್ರಹ ಇತ್ತು ಅಂತಾದರೆ ನಾವೆಲ್ಲರೂ ಕೂಡ ವಿಶೇಷವಾದ ಸಾಧನೆಯನ್ನು ಮಾಡಲಿದ್ದೇವೆ. ಇದಾದ ನಂತರ ಅರ್ಚಕವರೇಣ್ಯರ ಬಲಗೈಗೂ ಕೂಡ ಕಂಕಣವನ್ನು ಕಟ್ಟುವ ದೃಶ್ಯವನ್ನು ನಾವು ನೋಡಲಿದ್ದೇವೆ. ಅರ್ಚಕವರೇಣ್ಯರ ಬಲಗೈಗೆ ಕಂಕಣವನ್ನು ಕಟ್ಟುವಾಗ ಅನುಸಂಧಾನ ಏನು ಅಂತಂದರೆ, ಶ್ರೀನಿವಾಸ ದೇವರ ಶ್ರೀದೇವಿ ಭೂದೇವಿ ಅಮ್ಮನವರ ವಿವಾಹವನ್ನು ನಡೆಸಲಿಕ್ಕೆ ಹುಲು ಮಾನವ ನಾನೇನು ಸಮರ್ಥನಾದಂಥವನು, ನನ್ನೊಳಗಡೆ ವಿಶ್ವಾಮಿತ್ರ ವಸಿಷ್ಠ ಮೊದಲಾದಂತಹ ಮಹಾನುಭಾವರಿದ್ದಾರೆ, ಅವರೇ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಎಂಬತಕ್ಕಂತಹ ಅನುಸಂಧಾನ, ಆ ಅನುಸಂಧಾನವನ್ನು ಮಾಡಿಕೊಳ್ತಾ ಅರ್ಚಕವರೇಣ್ಯರು ಕಂಕಣ ಧಾರಣೆ ಅನ್ನುವಂತಹ ಕೈಂಕರ್ಯವನ್ನು ಪೂರ್ಣಗೊಳಿಸಿದ್ದಾರೆ. ಇದಾದ ನಂತರ 33 ಕೋಟಿ ದೇವತೆಗಳ ಪ್ರತಿನಿಧಿಯಾಗಿ ಅಗ್ನಿಕುಂಡದಲ್ಲಿ ಅಗ್ನಿಯ ಪ್ರತಿಷ್ಠೆ ಮಂತ್ರಗಳನ್ನು ಉಚ್ಚರಿಸ್ತಾ ಇದ್ದಾರೆ. ಕೇಳಿ ಕೃತಾರ್ಥರಾಗೋಣ. ಶ್ರೀನಿವಾಸ ಸ್ವಾಮಿನ ವೈವಾಹಿಕ ಮಹೋತ್ಸವಾಕ್ರಮಣೆ ಉಪಾಸನಾಗ್ನೌ ಅಗ್ನಿ ಪ್ರತಿಷ್ಠಾಪನಂ ಕರಿಷ್ಯೇ. ಓಂ ಯೇತೋನ್ವಿಂದ್ರಂ ಸ್ತವಾಂ ಶುದ್ಧಂ ಶುದ್ಧೇನ ಸಾಮ್ನಾ ಶುದ್ಧೈರುಕ್ತೈರ್ವಾ ಪೃಥ್ವಾಂಶಂ ಶುದ್ಧ ಆಸೀರ್ವಾನ್ ಮಮಕ್ತೆ ಇಂದ್ರಶುದ್ಧೋ ನ ಆಗಹಿ ಶುದ್ಧಃ ಪೃಥಿಭಿಃ ಶುದ್ಧೋರ್ಯಂ ನಿಧಾರಯ ಶುದ್ಧೋ ಮಮತ್ಯ ಸೌಮ್ಯಃ ಇಂದ್ರಶುದ್ಧೋ ಹಿನೋರ್ಯಂ ಶುದ್ಧೋ ರತ್ನಾನ್ ದಾಶತೆ ಶುದ್ಧೋ ವೃತ್ನಾನ್ ದಿಕ್ಪಶೇ ಶುದ್ಧೋ ವಾಜಿ ಮಯಿ ದೇವಾದ್ರಮಣಮಾಜಿನಂತಾಂ ಮಯ್ಯಾಸಿರಸ್ತಮಯಿ ದೇವಹೂತಿಃ ದೈವ್ಯಾಹೋದಾರಾವಣಚಂದಪೂರ್ವೈರಿಷ್ಟಾಸ್ಯಾಮಧರ್ಮಾಸುಮೀರಾಃ ಮಹ್ಯಂ ಯಿದಂತಮಜಾನ ಹವ್ಯಾಕುಮತಿ ಸತ್ಯಾಮನ ಸೌಮೇ ಅಸ್ತು ಯೇ ನೋಮಾನಗಾಂಕನವಚ್ಚನಾಹಂ ವಿಶ್ವೇ ದೇವಾಸೋ ಅಧಿಭೂತನಾಮೇ ದೇವೇ ಷಡುರ್ಮೇ ರಣಕ್ರಣೋದ ವಿಶ್ವೇ ದೇವಾಸ ಯಹಮೀರಯತ್ಹಂ ಮಹಾಸ್ಮಹಿ ಪ್ರಜಯಾಮಾತನೋಭಿರ್ಮಾರಧಾಮತ್ವಶತೆ ಸೋಮರಾಜನ್ ಜಾತವೇದೋ ಭುವನಸ್ಯ ರೇತ ಯಹಜಂಜತಮಸೋ ಯುತ್ಯನಿಷ್ಯತೆ ಅಗ್ನಮಶ್ವತ್ಥಾದಿರಿ ಹವ್ಯವಾಹಕಂ ಶಮೇ ಗರ್ಭಾಂಜನಕನ್ಯೋಮಜೋ घृतप्रदेको घृतयो निरग्निकृते समिद्धो घृतमस्यान्नम् घृतप्रशस्त्वाजरितो वहन्ति घृतं पिबन् सुखिताचिक्षदेवान् अदितेन मन्यस्व अनुमतेन मन्यस्व सरस्वतेन मन्यस्व देवतमिदप्रसवा ब्रह्मजिज्ञानं प्रथमं पुरस्तात् श्रीमतसृजो वेन आवः स बुद्ध्या पुपमा अस्य विष्टासतश्चयो नमसतश्च ममः ॐ भूब्रह्माणमावाहयामि प्रजापतिमावाहयामि पितामहमावाहयामि हिरण्यगर्भमावाहयामि ब्रह्मणे नमः गीतमासनं सोमो धेनुकं सोमो अर्वन्तमासकं सोमो वीरङ्गरमञ्जन्द्रादं सारण्यं भेकं तस्मनं ज्योतिराज तस्मै ॐ भूत्वमावाहयामि ॐ भवर्यज्ञाङ्कमावाहयामि ओगुं सबरिन्दुमावाहयामि वं भूर्भुवस्वश्चन्द्रमावाहयामि सोमस्य गीतमासनं ब्रह्मणे नमः सर्वोपचारान् समर्पयामि सोमाय नमः सर्वोपचारान् समर्पयामि ब्रह्मन् प्रोक्षिष्यामि प्रोक्षयज्ञं देवतावर्धयत्मन्नाकस्य पृष्ठेयमानोऽस्तु सप्तर्षीनाकं सुकृतां यत्र लोकस्तत्रेमं यज्ञं यजमानं च धेः ॐ प्रोक्ष्य सोम प्रोक्षिष्यामि प्रोक्षयज्ञं देवतावर्धयत्मन्नाकस्य पृष्ठेयमानोऽस्तु सप्तर्षीनाकं सुकृतां यत्र लोकस्तत्रेमं यज्ञं यजमानं च धेः ओं प्रोक्ष्य पवित्रे स्तो वैष्णव्ये स्तो यज्ञये स्तो वाजपूते स्तो विष्णोर्मणधापूते स्तो यज्ञस्य पावने स्तः परशरच पवित्रे स्तो वैष्णव्यो देवसविदप्रसवपनात् तच्छित्रेण पवित्रेण वसो सूर्यस्य रश्मिभिरापो देवीरग्ने पुमो अग्रे गुमोऽग्रयमं यज्ञं लिखिताग्ने यज्ञमिदं धत्त युष्मानिन्द्रो वृणीत वृत्रतूर्ये यूयमिन्द्रमवृणीर्धं वृत्रतूर्ये प्रोक्षितास्था विष्णुमावाहयामि महाविष्णुमावाहयामि सदा विष्णुमावाहयामि व्यापि नारायणमावाहयामि
तस्मादेशतो यजमानस्य परिधिर्डयीडितः ब्रह्मण्णप्रणेष्यामि यजमानवाचं यच्छा प्रणयज्ञं देवतावर्धयत्तन्नाकस्य पुष्टेयमानो सुतप्तरुहेनागं सुहृदां यत्र लोकस्तत्रेमं यज्ञं यजमानं च देहि ओं प्रणया सोमाप्रणेष्यामि यजमानवाचं यच्छा प्रणयज्ञं देवतावर्धयत्तन्नाकस्य पुष्टेयमानो सुतप्तरुहेनागं सुहृदां यत्र लोकस्तत्रेमं यज्ञं यजमानं च देहि ओं प्रणया कोवः प्रणयित्वापो देवी प्रणयानि यज्ञकं सुखं साधकन्तरः इदं वदन्ते कृतभट्टावरागसहस्रपोषं यजमानेन्यञ्चतीः ओं प्रजापतिमावाहयामि इन्द्रमावाहयामि अग्निमावाहयामि सोममावाहयामि अग्निमावाहयामि सोममावाहयामि अग्निशोमावाहयामि प्रजापतिमावाहयामि ब्रह्माणमावाहयामि इन्द्रमावाहयामि वसुनावाहयामि मरुदावाहयामि रुद्रानावाहयामि आपापोपस्पृश्या श्रीमहाविष्णुमावाहयामि बृहत्पतिमावाहयामि मित्रमावाहयामि वरुणमावाहयामि आदित्यानावाहयामि अस्तुनामावाहयामि पूषणमावाहयामि कक्षमावाहयामि कक्षदेवतसोममावाहयामि औपासनयज्ञमावाहयामि यज्ञविश्वान् देवानावाहयामि सर्वदेवानावाहयामि आज्यभागे प्रजापतये कृष्णनोमामि ब्रह्मणे कृष्णनोमामि इन्द्राय कृष्णनोमामि अग्नये कृष्णनोमामि सोमाय कृष्णनोमामि अग्नये कृष्णनोमामि सोमाय कृष्णनोमामि अग्निशोमाभ्यां कृष्णनोमामि प्रजापतये कृष्णनोमामि ब्रह्मणे कृष्णनोमामि इन्द्राय कृष्णनोमामि वसुभ्यो कृष्णनोमामि मरुद्भ्यो कृष्णनोमामि रुद्रेभ्यो कृष्णनोमामि आपापोपस्पृश्या श्रीमहाविष्णवे कृष्णनोमामि बृहत्पतये कृष्णनोमामि मित्राय कृष्णनोमामि वरुणाय कृष्णनोमामि आदित्येभ्यो कृष्णनोमामि अस्तुभ्यो कृष्णनोमामि पुष्णे कृष्णनोमामि कक्षाय कृष्णनिर्वमामि कक्षदेवतसोमाय कृष्णनिर्वमामि औपासनयज्ञाय कृष्णनिर्वमामि यज्ञदेवतविश्वेभ्यो देवेभ्यो जुष्टनिर्वमामि सर्वदेवेभ्यो कृष्णनिर्वमामि आजन्द्रप्रीतश्रयामि चरन्द्रप्रीतश्रयामि अग्ने ज्योतिषि समिदसे स्वाहा अमृतमजिवारुणमसि अन्तरितं वृक्षोऽन्तरिता अनादयः प्रतिष्ठं वृक्षप्रतिष्ठा आराधयः चित्पतिस्थापनात् तच्छिद्रेण पवित्रेण वसो सूर्यस्य रश्मिभिः स्वाहा वाक्पतिस्थापनात् तच्छिद्रेण पवित्रेण वसो सूर्यस्य रश्मिभिः स्वाहा देवस्वादिपदापनात् तच्छिद्रेण पवित्रेण वसो सूर्यस्य रश्मिभिः स्वाहा कृतसम्पूर्णावासमिधो गृहीत्वा मूलाग्राभ्यां कृतं स्पर्शयित्वाभ्यर्च्य अक्षत आज्य चुरुभिः इमामे अग्निष्टगाधेनवः सन्त्वेका च शतं च सहस्रं च आयुतं च नियुतं च प्रयुतं च अर्पणं च न्यर्पणं च भद्रश्च मध्यं च अन्तश्च परार्तश्च इमामे अग्निष्टगाधेनवः सन्तु इन्द्राय नमः अग्नये नमः यमाय नमः नृतये नमः वरुणाय नमः वायवे नमः कुबेराय नमः ईशानाय नमः अग्नये नमः जातवेदसे नमः सहोदसे नमः जनाप्रभवे नमः विसर्पणे नमः वैश्वानराय नमः जातवेदसे नमः अदितेन मन्यस्व अनुमतेन मन्यस्व सरस्वतेन मन्यस्व देवसवेतः प्रसुमा षष्टिशतसहस्रान्नियतमक्षयमर्पतमानय अयन्त यद्म आत्मा जातवेदस्तेनेत्यस्ववर्तस्वदेतवर्तकिदात्मान् प्रतिगावशबरब्रह्मवच्चसेनान्नात्येन समेधाय स्वाहा वायुव्यादाग्नेयान्तं प्रजापतये स्वाहा नैऋत्यादीशानान्तं इन्द्राय स्वाहा अग्नये स्वाहा सोमाय स्वाहा अग्निशोमाभ्याग स्वाहा प्रजापतये स्वाहा ब्रह्मणे स्वाहा इन्द्राय स्वाहा वसुभ्य स्वाहा मरुद्भ्य स्वाहा रुद्रेभ्य स्वाहा आपावोपस्पृश्य श्रीमहाविष्णवे स्वाहा बृहस्पतये स्वाहा मित्राय स्वाहा वरुणाय स्वाहा आदित्येभ्य स्वाहा अश्विभ्याग स्वाहा पूष्णे स्वाहा कक्षाय स्वाहा कक्षदेवतसोमाय स्वाहा औपासनयज्ञाय स्वाहा यज्ञदेवतविश्वेभ्यो देवेभ्य स्वाहा सर्वदेवेभ्य स्वाहा द्रव्याभिकार्या ओं भू स्वाहा ओं भव स्वाहा ओं सव स्वाहा ओं भूर्भुवः स्वः स्वाहा अदितेन्मग्रस्ताः अनुमतेन्मग्रस्ताः सरस्वतेन्मग्रस्ताः देवसविदप्रासामीः अस्य देवदेवस्य भगवतो नारायणस्य श्रीपदे पुरुषोत्तमस्य श्रीमदखिलाण्डकोटि ब्रह्माण्डनायकस्य श्रीभूनिलासमेत श्रीनिवासस्वामिनः वैवाहिकमहोत्सवाख्यञ्चक्रमणे औपासनाग्नौ अग्निप्रतिष्ठान्ते स्वरमन्त्र अक्षरदोषप्रागिश्चित्तार्धमतो देवादषट्मैष्टमहोमं होष्ये अदितेन मन्यस्व अनुमतेन मन्यस्व सरस्वतेन मन्यस्व देवसविदप्रसुवा ओं अतो देवा अवन्तनो यतो विष्णुर्विचक्रमे पृथिव्या सप्तधामभिः स्वाहा इदं विष्णुर्विचक्रमे त्रेधानदधेवदं समूढमस्य वागं श्रे स्वाहा त्रीणि पदा विचक्रमे विष्णुर्गोपादाभ्यः ततो धर्माणि धारयन् स्वाहा विष्णोः कर्माणि पश्यतगतो प्रदानि पुष्पशे इन्द्रस्य इत्यस्सखा स्वाहा तद्विष्णो परमं पदकं सदा पश्यन्ति सूर्यः दिवीव चक्षुरातर्ग स्वाहा तद्विप्रासोपमन्यमो न्याग्रवागं सस्समिन्धरे विष्णोर्यत्रमं पदग स्वाहा ओं भू स्वाहा ओं भव स्वाहा ओं सव स्वाहा ओं भूर्भुवः स्वः स्वाहा अदितेन्मग्रस्ताः अनुमतेन्मग्रस्ताः सरस्वतेन्मग्रस्ताः देवसविदप्रासामीः దేవుడు దేవియునదే
తెరదీయరే పువ్వుల దండలు తీసి పువ్వులీయరే దేవుడు దేవియునదే తెరదీయరే పువ్వుల దండలు తీసి పువ్వులీయరే కన్నుల నిద్దురదేరా గక్కన మేలుకొని ఉన్నతి మొకాలు చూచేరొకరొకరు కన్నుల నిద్దురదీరా గక్కన మేలుకొని ఉన్నతి మోకాలు చూచేరొకరొకరు పన్నీరందియరే పావడలు నందియరే పన్నీరందియరే పావడలు నందియరే గన్నర కాళాంజి దగ్గర బట్టలే దేవుడు దేవియునదే తెరదీయరే పూల దండలు తీసి పువ్వులీయరే నగవులు నగుకొంటా నంటున లేచి కూచుండి ఒగి కురులు దిద్దేరు ఒకరొకరు నగవులు నగుకుంటా నంటున లేచి కూచుండి పోగి కురులు దిద్దేరు ఒకరొకరు గగనత్తాలు చూపరి తతితో బాగాలీయరే గగనత్తాలు చూపరి తతితో బాగాలీయరే మొగరు దేర కస్తూరి ఉండలీయరే దేవుడు దేవియునదే తెరదీయరే పూల దండలు తీసి పువ్వులీయరే బిడ్డె కాగిలించుకుంటా ప్రియములే ఆడుకుంటా ఒగ్గిరి రతులకును ఒకరొకరు బిక్కి కాగిలించుకుంటా ప్రియములే ఆడుకుంటా ఒక్కిరి రతులకును ఒకరొకరు అగ్గమై శ్రీ వెంకటేశుడల నేను మంగారుడి అగ్గమై శ్రీ వెంకటేశ్వర ఓం శ్రౌతస్మార్తాదికం కర్మనిఖిలం येन सूत्रितं तस्मै समस्तवेदार्थविदे
विखनसे नमः। अथ भगवतो महापुरुषस्य श्रीमदादिनारायणस्य अचिन्त्यापरमधिशक्त्या भ्रयमाणस्य महाजलौकस्य मध्ये परिभ्रममाणानामनेककोटिब्रह्माण्डानां एकदमे पृथिवीं यप्तेजो वायुं व्याकाश अहङ्कारमहदं व्यक्ताख्यसप्तावरणैरावृते अस्मिन् महदि ब्रह्माण्डे आधारशक्ति श्रीवराह कूर्मानन्ताष्टदिग्गजो परिप्रतिष्ठितानाम् अतल वितल सुतल तलातल रसातल महातल पातालाख्य सप्तलोकानां ऊर्ध्वभागे भूलोके भवर्लोक सुवर्लोक महर्लोक जनोलोक तपोलोक सत्यलोकाख्य षल्लोकानाम् अथो भागे महानालायमानस्य फणिराजस्य शेषस्य सहस्रफणामणिमण्डलमण्डिते ऐरावतमण्डलीकवामणकमुदाञ्जनपुष्पदन्त सार्वभौम सुप्रतीकाख्य अष्टदिक्दण्डि शुण्डादण्डोत्तम्भिते अमरावते तेजोपदे संयमने रक्षोपदे सिन्धुपदे गन्धवत्यलकापदे यशोपदेत्यष्टदेवपुरी विराजिते इन्द्राग्नियमान्निरृतिवर्णवायुकुमेर ईशानाख्य अष्टलोकबालकपरिपालिते लोका लोकाचलबलयिते लवणेक्षुसुरा सर्पितक्षेरसुत्तोदकाक्षसप्तारण्यपरिवृते जम्भूप्लक्षकुशक्रौञ्च शाकशाल्मलपुष्पराख्य सप्तद्मे पद्मेभिदे माहेन्द्रमलयसख्य अदृक्षद्विन्ध्यवारयात्राख्य सप्तकुलपर्वत विराजिते भारतिकिं पुरुषहारीलावृतपत्राश्वकेतुकमालक हिरण्यकर्मणककुरुवर्षाख्य नववर्षाणां मध्ये भरतवर्षे इन्द्रकसेरुताम्रकभस्तिपुण्डाकगन्धर्व सौम्यवर्णभरताख्य नवखण्डानां मध्ये भरतखण्डे मम अनेकजन्मसु यः जन्म निचायेतत् क्षणपर्यन्तं बाल्ययौवनकौमारवार्थिके सदहसि प्रकाशे च आवृत्त अनावृत्त महापातकादि समस्त दुरितक्षयार्धं दश पूर्वेषां दशापरेषां मत्वं स्यानां मातृवंश्यानां सर्वेषां पितॄणां कुम्भीभागलोहि तथा मातपसङ्घातकालसूत्राधि विविधेभ्यो महाघोरेभ्यो नरकेभ्यः उत्तीर्या तले सूर्यमण्डलपर्यन्तं कृतनासेन वर्षसहस्रावसाने एकैकतरापकर्षणक्रमेण सर्वरास्यवकर्षण संहितकाले श्रीहरिलोके निवासदित्यर्थं त्रिगणीकृत अग्निष्टोम अतिरात्राप्तोर्यामशान्तमनवाजबीजपौण्डरीकाश्वमेधाधि शतकृतपुण्यफलावाप्यर्थम् आमोद प्रमोद सम्मोद वैकुण्ठाख्यलोकेषु सालोक्य सामीप्य सारूप्य सायुज्य पदमिति चतुर्विध मोक्षफलसित्यर्थम् अस्य देवदेवस्य भगवतो नारायणस्य श्रीपदे पुरुषोत्तमस्य श्रीमदखिलाण्डकोटि ब्रह्माण्डनायकस्य परव्यूह विभव अन्तर्यामि अर्चावतार स्वरूपस्य श्री भूनिलासमेत श्री श्रीनिवास स्वामिनः श्री विघ्नोमनीन्द्रमदानसारभिर्भक्वादिभिर्मन्वादिभिर्वशिष्टादिभिः दिव्य महर्षिभिः ऋक्तगुह्य धर्मपुराण इतिहास कल्पोक्त सकल फलावाप्यर्थं कन्यादानं करिष्ये। ओम अस्य श्रीमदादिनारायणस्य अनेककोटिब्रह्माण्डनायकस्य अनन्तकल्याणगुणगणगाम्भीर्यस्य दिव्यमङ्गलविग्रहस्य शङ्खचक्रशारङ्गकौमोदकी नन्दकस्य श्रीमतो वैकुण्ठनायकस्य श्रीमत् वैखानस भगवत शास्त्रप्रयुक्त आङ्गीरसभारहस्पत्य भारद्वाजत्रयार्हेय प्रबलान्वित भारद्वाज गोत्रोद्भवस्य परव्यूह विभव अन्तर्यामि अर्चावतार रूपस्य श्री महाविष्णोः परब्रह्मणो नप्त्रे आङ्गीरसभारहस्पत्य भारद्वाजत्रयार्हेय प्रबलान्वित भारद्वाज गोत्रोद्भवस्य जगत्कारणभूषस्य मूलप्रकृति स्वकीयमानस्य त्रिगुणात्मकस्य गुणत्रयकर्मणो क्षयादिवशात् व्युत्पत्तिस्थितिलयकारणभूषस्य श्रीमहाविष्णोः परमासुदेव शर्मणः पौत्राय आङ्गीरसभारहस्पत्य भारद्वाजत्रयार्हेय प्रबलान्वित भारद्वाज गोत्रोद्भवस्य समस्तदेवता निकुटमकुटमणिगण विजृम्भित पादारविन्दस्य श्रीमहाविष्णोः आदिनारायण शर्मणः पुत्राय आङ्गीरसभारहस्पत्य भारद्वाजत्रयार्हेय प्रबलान्वित भारद्वाज गोत्रोद्भवाय भक्तलोक परिपालनाय किरीटहार केयूर दिव्याभरण भूषिताय दिव्यपीताम्बरधराय दिव्यमाल्योभिः शोभिताय निजावताराय स्वर्णगरुडवाहनारूढाय अचिन्त्य दिव्याद्भुत नित्ययौवन स्वाभावलावण्य तेजोरत्नाकराय अखिल शाखाध्यायिनौ श्रवण नक्षत्रे मकर रासौ जाताय श्री श्रीनिवास परब्रह्मणे वराय ऋग्यजुस्सामा धर्मण सकल वेदाध्यायिनीं भार्गवत्स्यमन आप्नुमान और्ववेदलपञ्चारुषेय प्रवरान्विता भार्गवसगोत्रोद्भवीं सर्वालङ्कारमतीं सर्वाङ्गना सम्मोहन संसेवितपादारविन्दां श्रीमहाविष्णोः वक्षस्थलनिवासिनीम् अयोनिजां भृगोः सङ्गल्मतनयाम् उत्तरफल्गुणी नक्षत्रे कन्यारासौ जातायां श्रीदेवी नाम्नीमिमां कन्यां दास्यामि
ಋಗ್ಯಜಸ್ಸಾಮ ಧರ್ಮಣ ಸಕಲ ವೇದಾಧ್ಯಾಯಿನಿ ಕಾಶ್ಯಪ ಆವತ್ಸಾರಣಿ ಧ್ರುಮತ್ರಿಕಾರುಷೇಯ ಪ್ರಮರಾನ್ವಿತ ಕಾಶ್ಯಪ ಸಗೋತ್ರೋದ್ಭವೀಂ ಸರ್ವಾಲಂಕಾರಪದೀಂ ಸರ್ವಾಂಗನಾ ಸಮ್ಮೋಹನ ಸಂಸೇವಿತ ಪಾದಾರವಿಂದಾಂ ಶ್ರೀ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಅತ್ಯಂತ ಸೌಂದರ್ಯಪದೀಂ ಬಹು ಶ್ಯಾಮಲಾಂಗೀಂ ಕಶ್ಯಪ ಪ್ರಜಾಪತೇಃ ಸಿಂಗಲ್ಪತನಯಾಂ ರೇವತಿ ನಕ್ಷತ್ರೇ ಮೀನರಾಸೋ ಜಾತಾಯಾಂ ಶ್ರೀ ಭೂದೇವಿ ನಾಮ್ನೀಂ ಇಮಾಂ ಕನ್ಯಾಂ दास्यामि कन्यां कनक संपन्नां कनकाभरणैर्युतां दास्यामि विष्णवे तुभ्यं ब्रह्मलोकजगीर्षया कन्यां सालङ्कृतां साध्वीं सुशीलाय सुमेधसेत् प्रयतोऽहं प्रयच्छामि धर्मकामार्थसिद्धये विश्वम्भरा सर्वभूता साक्षिण्यः सर्वदेवताः इमां कन्यां प्रदास्यामि प्रीणातु कमलापतिः कन्यादानमुहूर्तः सुमुहूर्ता अस्तु। ಕನ್ಯಾದಾನದ ಈ ಮುಹೂರ್ತ, ಈ ಸಂದರ್ಭ ಎಲ್ಲರಿಗೂ ಕೂಡ ಕಲ್ಯಾಣವನ್ನು ಉಂಟು ಮಾಡುವಂತಹದ್ದಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಅರ್ಚಕ ವರೇಣ್ಯರು ಬಹಳ ಭಕ್ತಿಯಿಂದ ಆ ಭಗವಂತನ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಆ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಲಿಕ್ಕೆ ಸಂಸಿದ್ಧರಾಗೋಣ. ಇಲ್ಲಿಯ ತನಕ ನಾವೆಲ್ಲರೂ ಕೂಡ ಅಗ್ನಿ ಪ್ರತಿಷ್ಠೆ ಅನ್ನುವ ಕೈಂಕರ್ಯವನ್ನು ವೀಕ್ಷಿಸಿದ್ದೇವೆ. ಅಗ್ನಿ ಪ್ರತಿಷ್ಠೆಯ ನಂತರ ಮಧುಪರ್ಕ ನಿವೇದನೆಯಲ್ಲಿ ಅರ್ಚಕ ವರೇಣ್ಯರು ಹಾಲು, ಮೊಸರು, ತುಪ್ಪ ಇವುಗಳನ್ನು ಆ ಭಗವಂತನಿಗೆ ನಿವೇದನೆ ಮಾಡ್ತಕ್ಕಂಥದ್ದು. ಅದಾದ ನಂತರ ವಸ್ತ್ರ ಸಮರ್ಪಣೆ ಅನ್ನುವುದನ್ನು ಕೂಡ ವೀಕ್ಷಿಸಿದ್ದೇವೆ. ಶ್ರೀನಿವಾಸ ದೇವರಿಗೆ ರೇಷ್ಮೆಯ ವಸ್ತ್ರವನ್ನು ಸಮರ್ಪಣೆ ಮಾಡಿದ್ದಾರೆ, ಪೀತಾಂಬರವನ್ನು. ಅದೇ ರೀತಿಯಾಗಿ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರಿಗೂ ಕೂಡ ವಸ್ತ್ರದ ಸಮರ್ಪಣೆಯನ್ನು ಮಾಡಿರುವಂತಹದ್ದನ್ನು ವೀಕ್ಷಿಸಿದ್ದೇವೆ. ವಸ್ತ್ರ ಸಮರ್ಪಣೆಯ ನಂತರ ಕನ್ಯಾದಾನಕ್ಕೆ ಸಂಬಂಧಪಟ್ಟಂತಹ ಸಂಕಲ್ಪ, ಅದಾದ ನಂತರ ಮಹಾಸಂಕಲ್ಪ. ಈ ಸಂದರ್ಭದಲ್ಲಿ ಶ್ರೀದೇವಿ ಭೂದೇವಿ ಅಮ್ಮನವರ ಗೋತ್ರ ಪ್ರವರಾದಿಗಳನ್ನು ಉಚ್ಚರಿಸಿರುವಂತಹದ್ದು ಹಾಗೂ ಭೂಗೋಳದ ವರ್ಣನೆಯನ್ನು ಮಾಡ್ತಾ ಶ್ರೀನಿವಾಸ ದೇವರ ವಂಶ ಪರಂಪರೆಯನ್ನು ಪೂರ್ವಜರಿದ್ದು ಅದನ್ನು ಕೂಡ ಉಚ್ಚರಿಸಿ ಬಹಳ ಭಕ್ತಿಯಿಂದ ಮಹಾಸಂಕಲ್ಪವನ್ನು ಪೂರ್ಣಗೊಳಿಸಿದ್ದಾರೆ. ಅದಾದ ನಂತರ ನಾವೆಲ್ಲರೂ ವೀಕ್ಷಿಸ್ತಾ ಇರುವಂತಹದ್ದು ಮಂಗಳಕರವಾದಂತಹ ಮಾಂಗಲ್ಯ ಪೂಜೆ ಅನ್ನುವಂತಹ ಘಟ್ಟ. ಶುದ್ಧೋದಕದಿಂದ ಮಂಗಳಕರವಾದ ಮಾಂಗಲ್ಯಗಳನ್ನು ಅಭಿಷೇಕಿಸಿ ಸ್ವಾಮಿಯ ಮುಂಭಾಗದಲ್ಲಿ ಹರಿವಾಣದ ಮೇಲೆ ಅಕ್ಕಿ, ಅದರ ಮೇಲೆ ತೆಂಗಿನಕಾಯಿಯನ್ನು ಇರಿಸಿ ಆ ತೆಂಗಿನಕಾಯಿಯ ಮೇಲೆ ಬಹಳ ಭಕ್ತಿಯಿಂದ ಪೂಜೆಯನ್ನು ಮಾಡತಕ್ಕಂತಹ ಆ ವಿಶಿಷ್ಟವಾದಂತಹ 2 ಮಂಗಳಕರವಾದಂತಹ ಮಾಂಗಲ್ಯಗಳನ್ನು ಇರಿಸಿ ಅರಿಶಿಣ, ಕುಂಕುಮ, ಗಂಧ, ಪುಷ್ಪ, ಅಕ್ಷತೆ ಇವುಗಳನ್ನೆಲ್ಲವನ್ನು ಕೂಡ ಸಮರ್ಪಿಸಿ ನಂತರ ಧೂಪದೀಪಾದಿಗಳನ್ನು ತೋರಿಸುತ್ತಾ ಸ್ವಾಮಿಯ ಕೈಯನ್ನು ಮುಟ್ಟಿಸಿ ಭಕ್ತರಾದ ನಮ್ಮೆಲ್ಲರಿಗೂ ಕೂಡ ಆ ಹರಿವಾಣದೊಂದಿಗೆ ಆ ಮಾಂಗಲ್ಯಗಳನ್ನು ತೋರಿಸಿ ಕಟ್ಟ ಕಡೆಯಲ್ಲಿ ಶ್ರೀದೇವಿ ಅಮ್ಮನವರ ಕೊರಳಿಗೆ ಹಾಗೂ ಭೂದೇವಿ ಅಮ್ಮನವರ ಕೊರಳಿಗೆ ಮಾಂಗಲ್ಯಗಳನ್ನು ಅರ್ಪಿಸುವಂತಹದ್ದು, ಮಾಂಗಲ್ಯ ಧಾರಣೆ ಅನ್ನುವಂತಹ ಕೈಂಕರ್ಯವನ್ನು ನಡೆಸಿಕೊಡುವಂತಹದ್ದು. ಹೀಗೆ ಅದ್ಭುತವಾದ ರೀತಿಯಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ ತಿರುಮಲ ಕ್ಷೇತ್ರದಲ್ಲಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನೆಲೆಸಿರತಕ್ಕಂತಹ ಆ ಭಗವಂತನ ದಿವ್ಯವಾದಂತಹ ಕ್ಷೇತ್ರ, ಭೂವೈಕುಂಠವೆಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಆಚರಿಸಲ್ಪಡ್ತಾ ಇದೆ. ಅದರ ನೇರ ಪ್ರಸಾರವನ್ನು ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಇಂತಹ ಸಂದರ್ಭದಲ್ಲಿ ಸ್ವಾಮಿ ಎಂತಹ ಮಹಿಮೆ ಉಳ್ಳಂಥವನು, ಶ್ರೀದೇವಿ ಅಮ್ಮನವರ ಮಹಿಮೆ ಎಂತಹದ್ದು, ಭೂದೇವಿ ಅಮ್ಮನವರ ಮಹಿಮೆಯೇನು ಅನ್ನುವಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ಸ್ವಾಮಿಯ ಅನೇಕ ಅವತಾರಗಳಿದ್ದಾವೆ. ಪ್ರಸಿದ್ಧವಾದಂತಹದ್ದು ದಶಾವತಾರಗಳು. ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ ಇತ್ಯಾದಿ ಅವತಾರಗಳ ಬಗ್ಗೆಯೂ ಕೂಡ ನಾವು ತಿಳಿದುಕೊಳ್ಳಬಹುದು. ಹಾಗೆ ಲಕ್ಷ್ಮೀದೇವಿಯ ಮಹಿಮೆ, ಲಕ್ಷ್ಮೀದೇವಿಯ ರೂಪಗಳು, ಭೂದೇವಿ ಅಮ್ಮನವರ
ಮಹಿಮೆಯಂತಹದ್ದು. ಭಗವಂತನ ಸೇವೆಯನ್ನು ಹೇಗೆ ಮಾಡ್ತಾ ಇದ್ದಾರೆ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿದ್ದು ಚಿತ್ತಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ ಎಂಬುದಾಗಿ ದಾಸರು ಆ ತಾಯಿಯನ್ನು ಸ್ತುತಿಸುತ್ತಾರೆ. ಅಂತಹ ತಾಯಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ ನಾವು ಈ ಮಂಗಳಕರವಾದಂತಹ ಮಾಂಗಲ್ಯ ಪೂಜೆ ಅನ್ನುವ ಘಟ್ಟವನ್ನು ವೀಕ್ಷಿಸಬಹುದು. ಜಾಗ್ರತ್ ಸ್ವಪ್ನ ಸುಷುಪ್ತಾಖ್ಯಾವಸ್ಥಾತ್ರಯ ನಿಯಾಮಕ ಮದಂತರ್ಯಾಮಿ ಮುಖ್ಯ ಪ್ರಾಣಾಂತರ್ಗತ ವಿಶ್ವ ತೈಜಸ ಪ್ರಾಜ್ಞಾತ್ಮಕ ಹಿಂಕಾರಾದಿ ಷಟ್ಸಾಮ ಪ್ರತಿಪಾದ್ಯ ಭಗವಂತನನ್ನು ವರ್ಣಿಸ್ತಾ ಇದ್ದಾರೆ. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅನ್ನುವಂತಹ 3 ಅವಸ್ಥೆಗಳಿರ್ತವೆ. ಆ 3 ಅವಸ್ಥೆಗಳನ್ನು ಆ ಭಗವಂತ ನಿಯಮಿಸ್ತಾ ಇರ್ತಾನಂತೆ, ಅವುಗಳಿಗೆ ನಿಯಾಮಕನಾಗಿರ್ತಾನಂತೆ. ನಮ್ಮೊಳಗಡೆ ಇರತಕ್ಕಂಥವನು ಮುಖ್ಯ ಪ್ರಾಣನ ಅಂತರ್ಗತನಾಗಿ, ವಿಶ್ವನಾಮಕನಾಗಿ ಹಾಗೂ ತೈಜಸ ಎಂಬತಕ್ಕಂತಹ ನಾಮದಿಂದ, ಪ್ರಾಜ್ಞಾತ್ಮಕ ಅನ್ನುವಂತಹ ನಾಮದಿಂದ ಭಗವಂತ ಆ 3 ಅವಸ್ಥೆಗಳನ್ನು ಕೂಡ ಯಾವಾಗಲೂ ಕೂಡ ನಿಯಮಿಸ್ತಾ ಇರ್ತಾನೆ. ಹಿಂಕಾರಾದಿ ಷಟ್ ಸಾಮಗಳಿಂದ ಪ್ರತಿಪಾದ್ಯನಾದಂಥವನು ಹಾಗೂ ನಮ್ಮೆಲ್ಲರಿಗೂ ಕೂಡ ವಿಶೇಷವಾದ ರೀತಿಯಲ್ಲಿ ಜ್ಞಾನವನ್ನು ನೀಡತಕ್ಕಂಥವನು. ಶರೀರದಲ್ಲಿ 72,000 ನಾಡಿಗಳಿರ್ತಕ್ಕಂಥದ್ದು. ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ 36,000. ಇಂತಹ ಆ ನಾಡಿಗಳನ್ನು ಸುಷುಮ್ನಾ ನಾಡಿ ಅಂತ ಒಂದು ವಿಭಾಗ, ಪಿಂಗಳ ನಾಡಿ ಅಂತ, ಈ ಎರಡೂ ಭಾಗದಲ್ಲಿರ್ತಕ್ಕಂತಹ ಎಲ್ಲ ನಾಡಿಗಳನ್ನು ಕೂಡ ಯಾವಾಗಲೂ ಕೂಡ ಅನುಗ್ರಹಿಸುತ್ತಾ ಅವುಗಳಲ್ಲಿ ವಿಶೇಷವಾದ ಚೈತನ್ಯವನ್ನು ಉಂಟು ಮಾಡುತ್ತಾ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಜೀವನದಲ್ಲಿ ಆ ಭಗವಂತನ ಪೂಜೆಗಾಗಿ ಎಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ, ಎಷ್ಟು ಸಮಯವನ್ನು ನೀಡ್ತಾ ಇದ್ದೇವೆ, ಸಜ್ಜನರ ಸಹವಾಸವನ್ನು ಮಾಡ್ತಾ ಇದ್ದೇವೆಯೇ, ಇದೆಲ್ಲವನ್ನು ಕೂಡ ತಿಳಿದುಕೊಳ್ತಾ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯಾ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಎಂಬುದಾಗಿ ಆ ಪುರುಷೋತ್ತಮನನ್ನು ನಾನು ಅನೇಕ ಅಪರಾಧಗಳನ್ನು ಮಾಡ್ತಾ ಈ ಜೀವನವನ್ನು ನಡೆಸ್ತಾ ಇದ್ದೇನೆ. ಹಗಲು ರಾತ್ರಿ ಅನ್ನುವ ಭೇದ ಇಲ್ಲದಲೇನೆ ಅಪರಾಧಗಳನ್ನು ಮೇಲಿಂದ ಮೇಲೆ ಮಾಡ್ತಾ ಇದ್ದೇನೆ, ಅದೆಲ್ಲವನ್ನು ಕೂಡ ಕ್ಷಮಿಸು ಹೇ ದೇವ ಪುರುಷೋತ್ತಮ ಎಂಬುದಾಗಿ ಸ್ವಾಮಿಯನ್ನು ನಾವು ನಮಿಸಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹರೇ ಶ್ರೀನಿವಾಸ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀದೇವಿ ಅಮ್ಮನವರ ಕೊರಳಿಗೆ ಮಾಂಗಲ್ಯ ಧಾರಣೆ ಹಾಗೂ ಭೂದೇವಿ ಅಮ್ಮನವರ ಕೊರಳಿಗೂ ಕೂಡ ಮಾಂಗಲ್ಯ ಧಾರಣೆ ಅನ್ನುವಂಥದ್ದು ನಡೀತಿದೆ. ವೀಕ್ಷಿಸಿ ಧನ್ಯರಾಗೋಣ. ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಸಪ್ತಗಿರಿವಾಸ ಶ್ರೀಶ್ರೀನಿವಾಸ ಶ್ರೀವೆಂಕಟೇಶ ಗೋವಿಂದ 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 ಗೋವಿಂದ. ಓಂ ಪ್ರಜಾಪತಿ ಸೋಮಗುಂ ರಾಜಾನಮಸೃಜತ ತಂತ್ರಯೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರೀ ಮಾಂಗಲ್ಯಂ ತಂತುನಾನೇನ ಲೋಕರಕ್ಷಕ ಹೇತವೇ ಕಂಠೆ ಬಧ್ನಾಮಿ ಸುಭಗೆ ರಕ್ಷಧ್ವಂ ಭುವನತ್ರಯಂ. ಶ್ರೀದೇವಿ ನಮಃ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತ ಅಸ್ತು. ಓಂ ಪ್ರಜಾಪತಿ ಸೋಮಗುಂ ರಾಜಾನಮಸೃಜತ ತಂತ್ರಯೋ ವೇದ ಅನ್ವಸೃಜ್ಯಂತ ತಾನ್ ಹಸ್ತೆ ಕುರುತ ಅಥ ಸೀತಾ ಸಾವಿತ್ರೀ
మాంగళ్యం తంతునానేన లోకరక్షకహేతమే కంఠే బధ్నామి సుభగే సాజీవ శరదశతం. భూదేవ్యై నమః. మాంగళ్యధారణ ముహూర్త సుముహూర్తో అస్తు సుప్రతిష్ఠితమస్తు. అతడు లక్ష్మీకాంతుడన్నియు నొసగుగాక. అతడు లక్ష్మీకాంతుడన్నియు నొసగుగాక. ఇతరుల వేడుకొంటేనేమి గలదు. అతడు లక్ష్మీకాంతుడన్నియు నొసగుగాక. ఇతరుల వేడుకొంటేనేమి గలదు. అతడు లక్ష్మీకాంతుడన్నియు నొసగుగాక. మోదముతో నొకమాని మొదల బోసిన నీరు పాదుకొని కొనకెక్కి ఫలించుగాక. మోదముతో నొకమాని మొదల పోసిన నీరు పాదుకొని కొనకెక్కి ఫలించుగాక. ఆది మూలమగు హరి ఆతుమ సేవించక. ఆది మూలమగు హరి సమేత శ్రీనివాస స్వామినః వైవాహిక మహోత్సవాక్యంజకర్మణి ఔపాసనాగ్నౌ ప్రధాన హోమం హోష్యే. అదితేన మన్యస్వ అనుమతేన మన్యస్వ సరస్వతేన మన్యస్వ దేవసవిదః ప్రసుమా. ఓం అగ్నిరేత ప్రథమో దేవతా నాగం సోస్య ప్రజాముచ్యతముచ్య భాషాతే తదయకం రాజావృణో మన్యదాం యథేజక స్త్రీపౌత్రమగన్నరోధాత్ స్వాహా. ఇమం మే వృణస్తుదేహమత్యాతిమృడయా త్వామవస్వరాజగే స్వాహా. తత్వాయామి బ్రహ్మణా వందమానసరాజాస్తే ఇదమానో హవిర్మిః అహేణమానో వరణే హవోదృశకం సమాన ఆయు ప్రమోషే స్వాహా. తన్నో అగ్నే వృణస్య విద్వాన్ దేవస్య హేనో వ్యాసనేష్ఠాః యజుష్టో వహ్నితమస్సోషిడానో విశ్వాన్ ద్వేషాగం సిప్రమమత్య స్వాహా. సత్వన్నో అగ్నే భమా భవతే నేతిష్టో అస్యావశతో వ్యుష్టౌ అవజక్ష్మణో వరణకం మృడానో వేహమృతేకం సహవో నయేతి స్వాహా. తమగ్నే అయాస్యాసన మనసాహితః అయాసన హవ్యమోహితేజానో దేహిభేషర్గ స్వాహా. ఓం భూ స్వాహా. ఓం భవ స్వాహా. ఓం సవ స్వాహా. ఓం భూర్భవ స్వ స్వాహా. అదితేన్వమగ్రస్తాః అనుమతేన్వమగ్రస్తాః సరస్వతేన్వమగ్రస్తాః దేవసవిదప్రాసామీః. అస్య దేవదేవస్య భగవతో నారాయణస్య శ్రీపదే పురుషోత్తమస్య శ్రీ భూనిలాసమేత శ్రీనివాస స్వామినః వైవాహిక మహోత్సవాక్యంజకర్మణి ఔపాసనాగ్నౌ లాజహోమం హోష్యే. అదితేన మన్యస్వ అనుమతేన మన్యస్వ సరస్వతేన మన్యస్వ దేవసవిద ప్రసుమా. ఇమాన్ లాజానామిత్యభిఘార్యా. ఓం ఇమాన్ లాజానాపపామి సమృద్ధీకరణాన్ మమ తుభ్యం చ సంవననాం తదగ్నిరనుమన్యతాం. యయన్నార్యుపభ్రూతేక్నౌ లాజానాపపంతి. దీర్ఘాయురస్తు మే పతిరేధంతాం జ్ఞాతయో మమ స్వాహా. ఉదాయుషాస్వాయుషో దోషధీనాగుం రసేనోత్పద్యన్యస్య సుష్మేనోధస్తామమృతాగుం అణు. విశ్వాభుతత్వయా వయం ధారాపుదన్యా ఇవ
अतिगाहे महित्मिषः ॐ इमान् लाजानावपामि समृद्धीकरणान् मम तुभ्यं च संवननां तदग्निरनुमन्यताम् ययन्नार्युबभ्रूतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा ॐ इमान् लाजानावपामि समृद्धीकरणान् मम तुभ्यं च संवननां तदग्निरनुमन्यताम् ययन्नार्युपभ्रूतेऽग्नौ लाजानावपन्ति दीर्घायुरस्तु मे पतिरेधन्ताम् ज्ञातयो मम स्वाहा ॐ भूस्वः ॐ भवस्वः ॐ स्वस्वः ॐ भूर्भुवस्वः अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसविदप्रासामीः अस्य देवदेवस्य भगवतो नारायणस्य श्री भूनिलासमेत श्रीनिवासस्वामिनः वैवाहिक महोत्सवाख्यं जक्रमणे औपासनाग्नो सर्वप्रायश्चित्तार्थम् अतो देवादिशत्वैष्टमहोमं होष्ये अदितेन मन्यस्व अनुमतेन मन्यस्व सरस्वतेन मन्यस्व देवसवितः प्रसुभा ॐ अतो देवा अवन्तनो यतो विष्णुर्विचक्रमे पृथिव्या सप्तधामभिः स्वाहा इदं विष्णुर्विचक्रमे त्रिधानदधेवनं समूढमस्य भागं श्रे स्वाहा त्रीणि पदा विचक्रमे विष्णुर्गोपा अदाभ्यः ततो धर्माणि धारयन् स्वाहा विष्णोः कर्माणि पश्यतिगतो मृणानि वस्महे इन्द्रस्य गित्यस्सखा स्वाहा तद्विष्णोः परमं पदकं सदा पश्यन्ति सूर्यः दिवे वृक्षुरातरग् स्वाहा तद्विप्रासो विपञ्यमो जाग्रवागं सस्समिन्धरे विष्णोर्यत्परमं पदग् स्वाहा ॐ भूस्वाहा ॐ भवस्वाहा ॐ स्वस्वाहा ॐ भूर्भुवस्वस्वाहा अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसविदप्रासामीः अस्य देवदेवस्य भगवतो नारायणस्य श्रीपदे पुरुषोत्तमस्य श्रीमदखिलाण्डकोटि ब्रह्माण्डनायकस्य श्रीभूनिलासमेत श्रीनिवासस्वामिनः वैवाहिक महोत्सवाख्यं जक्रमणे औपासनाग्नो कर्मसात् पुण्यार्थम् उपरिष्टात् अन्तहोमं होष्ये अदितेन मन्यस्व अनुमतेन मन्यस्व सरस्वतेन मन्यस्व देवसवितः प्रसुभा यदस्य कर्मणोऽतिनेन संयत्तान्योनमहाकरम् अग्निश्चस्विष्टकृत्तान् सर्वग्रस्विष्टकं झोतं करोतु स्वाहा अग्नये स्विष्टकृते जुहरहुताहुतीनाङ्गामानाकं समर्थयित्रे स्वाहा अग्नये स्वाहा अग्नये नादाय स्वाहा अग्नये नपतये स्वाहा प्रजापतये स्वाहा इंद्राय स्वाहा विश्वेभ्यो देवेभ्य स्वाहा सर्वाभ्यो देवताभ्य स्वाहा सर्वत्रैवादिष्टकं सर्वत्रैवानादिष्टं देवतमवश्मै स्वाहा अग्नये स्पृष्टकृते स्वाहा वास्तुपदे नमो वास्तुपदये स्वाहा जन्म आत्मनो निन्दाभूतग्निस्तत्पुनराहार्जातवेदापितर्ह्यनि स्वाहा पुनरग्निचक्षुर्धान्द्रेन्द्रो बृहत्पतिः पुनर्मे अस्मदायं चक्षुरात्तमक्षो स्वाहा इष्टेभ्य स्वाहा पचरनिष्टेभ्य स्वाहा भेषन्द्रित्यै स्वाहा स्कृत्यै स्वाहा दौराध्यै स्वाहा दैवेभ्य स्वाहा तनूभ्य स्वाहा अर्ध्यै स्वाहा समृद्ध्यै स्वाहा सर्वसमृद्ध्यै स्वाहा येधोऽस्येद धीमहि स्वाहा समितशितेजोषितेजोमयिनेः स्वाहा यमस्य धीमहि मृत्योर्मेवाहि स्वाहा सूर्यस्य धीमहि चक्षुर्मेवाहि स्वाहा सोमस्य धीमहि चित्तमेवाहि स्वाहा वायोर्धीमहि प्राणान्मेवाहि स्वाहा ब्रह्मणो धीमहि बुद्धिं मे माहि स्वाहा सप्तदे अग्ने सप्त सप्तदिक्मा सप्तऋषिः सप्तधाम प्रियाणि सप्तहोत्रा सप्तधात्मा यजन्ते सप्तयो निरापरत्वा कृतेन स्वाहा रतधान विद्वान् निष्टुभृतेन पूर्णमाहुतं जुहोम्यमृथा प्रजापतये स्वाहा अग्निर्भुक्तं वेदर्भुक्तं जौर्भुक्तं पृथिवीभुक्तं वोषधिवनस्पतिगन्धर्वाप्सरसश्चैव भुक्तम् अग्निर्जीर्णं वेदज्जीर्णं द्यौर्जीर्णं पृथिवी जीर्णं वोषधिवनस्पतिगन्धर्वाप्सरसश्चैव जीर्णं समन्तां परिहरहविडा कृतेन समादित्यैर्वसुभिः सम्मरुद्भिः समिन्द्रेण विश्वेभिर्देवेभिरङ्क्तां दिव्यं नभो गच्छतु यत्स्वाहा आद्यशेषम् इन्द्राय जुहोमि स्वाहा आद्यशेषम् इन्द्राय जुहोमि स्वाहा अग्निस्तृत्यदो वेदस्तृत्यदो द्यौस्तृत्यदो प्रतिवेदत्यदो ब्रह्माद्यास्तृत्यन्तां वोषधिवनस्पतिगन्धर्वाप्सरसश्चैव तृप्यन्तां मे दक्षिणदपितर्पितामः प्रपदामः स्याक्षय्यमस्तुप्यन्ताम् अदितेन्वमग्रस्ताः अनुमतेन्वमग्रस्ताः सरस्वतेन्वमग्रस्ताः देवसविदप्रासामीः आवाहनदेवताभ्यो नमः यदा सुखं यदा स्थानं प्रवेशयामि पवित्रमसि पवित्रं मे भूयात् स्वाहा पूर्णमसि पूर्णं मे भूयात् स्वाहा सदसि सन्मे भूयात् स्वाहा सर्वमसि सर्वं मे
भुजात् स्वाहा अक्षित अक्षित्ये जुहोमि अक्षितमजमामे ज्येष्ठाः वरजिष्ठाकः परेष्ठो क्रम्बजो अपावधीन् त्वेषं वचो अपावधीक स्वाहा ऊर्ध्वं यज्ञं नयितं माजीत्वर्धमत्रमेधामष्टं पृथिव्या दिवो वा विष्णुमतमा पृथिव्या स्वाहा पश्चिमतः परिधिमपनया दक्षिणतः परिधिमपनया उत्तरतः परिधिमपनया पश्चिमतः विष्णोस्सुतनमसि दक्षिणतः विष्णोस्सुतनमसि उत्तरतो विष्णोस्सुतनमसि प्राच्यां विष्णोस्सुतनमसि सर्वानन्यान् प्रसमूख्या ग्रन्थीन् विसृत्य अर्भिप्रोक्ष्य आप्यायन्तामिति जुहोति आप्यायन्तामापवोषधयो मरुतां पृषदयस्थदिमं गच्छततो नो वृष्टिमेरय स्वाहा शुद्ध्यन्तां देवसदनं शुद्ध्यन्तां देवसदनं शुद्ध्यन्तां देवसदनं भूतिस्मातेर्लभते नित्यगं सर्वयज्ञकृतं भवेत् अग्निमार्दयो भूतिः आदित्यः सोमो नमः प्रयाजुषं जमदग्ने कस्यमस्य प्रयाजुषं यद्देवानां त्रयायुषं तन्मे अस्तु त्रयायुषां त्रयायुषं जमदग्ने कस्यपस्य त्रयायुषां यद्देवानां त्रयायुषं तन्मे अस्तु त्रयायुषां दीर्घायुत्वाय बलाय सिताय सितं च वर्चसे त्रयायुषाम् आपोहिष्ठामयो भवस्तानमूर्ते दधातन महेरणाय दिक्षसे यो पश्चिमतमोरसस्तस्य भादिगते हनः मुसतीर्व मातरः तस्मा अरङ्गमाममो यस्य क्षयाय जिन्वथा आपो जनयथा जनः यत्ते अग्ने तेजस्ते नाहं तेजस्मि भूयासं यत्ते अग्ने वर्चस्ते नाहं वर्चस्मि भूजासं यत्ते अग्ने हरस्ते नाहं हरस्मि भूजासं मयि मेधां मयि प्रजां मयि यज्ञस्तेजो दधात मयि मेधां मयि प्रजां मयि इन्द्रियं दधात मयि मेधां मयि प्रजां मयि सूर्यो भ्राजो दधातु मंत्रहीनं क्रियाहीनं भक्तिहीनं हुदासनाचक्रं तमया देव परिपूर्णन्तरस्त्रे प्रायश्चित्तानि शेषानि होमकर्मात्मकानि मयि तानि शेषावशेषाणां कृष्णान् स्मरणं ब्रह्मकायेन वाचा मनसेन्द्रियेण वा बुद्ध्यात्मना वा प्रकृते स्वभावात् करोमि यत् सकलं परस्मै नारायणायेति समर्पयामि ब्रह्मणे नमः सोमाय नमः प्रणपाद्यर्घ्याचमनीयं समर्पयामि ब्रह्मणे नमः सोमाय नमः यथा सुखं यदा स्थानं प्रवेशयामि अग्निपुरुषाय नमः पुनः पाद्यर्घ्याचमनीयं समर्पयामि अग्निपुरुषाय नमः गुडोपहारं निवेदयामि नमः आज्योपहारं निवेदयामि अग्निपुरुषाय नमः सर्वोपचारान् समर्पयामि भगवत्समारोपणं सर्वं श्री श्रीनिवासार्पणमस्तु यज्ञेश्वराय नमः यदा सुखं यदा स्थानं प्रवेशयामि शोभनार्थं क्षेमाय पुनरागमनाय च ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀವೆಂಕಟೇಶ ಗೋವಿಂದ ಗೋವಿಂದ ಆಪದ್ಬಾಂಧವನಾಥ ರಕ್ಷಕ ಗೋವಿಂದ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಅಗ್ನಿಗೆ ನೈವೇದ್ಯವನ್ನು ನೀಡಿ ಪೂರ್ಣಾಹುತಿಯನ್ನು ಕೊಟ್ಟು ಸರ್ವಂ ಶ್ರೀ ಶ್ರೀನಿವಾಸಾರ್ಪಣಮಸ್ತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂಬುದಾಗಿ ಎಲ್ಲವನ್ನು ಕೂಡ ಆ ಭಗವಂತನಿಗೆ ನಿವೇದನ ಮಾಡಿ ಕರ್ಮದ ಶುದ್ಧತೆಯನ್ನು ಸಂಪಾದನೆ ಮಾಡಿದ್ದಾರೆ.
ಅದಾದ ನಂತರ ಆಲಯ ಸಂಪ್ರದಾಯ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಾರಣ ಮಾಯರೆಂ ಎಂಬುವಂತಹ ಕೈಂಕರ್ಯವನ್ನು ನಡೆಸಿಕೊಡ್ತಾ ಇದ್ದಾರೆ. ಅನ್ನಮಾಚಾರ್ಯ ವಂಶಸ್ಥರು ಒಂದು ಕಡೆ, ದೀಕ್ಷಾವಸ್ತ್ರಧಾರಿಗಳಾದಂತಹ ಅರ್ಚಕರು ಮತ್ತೊಂದು ಕಡೆ ಎದುರು ಬದರಾಗಿ ಹೀಗೆ ಕುಳಿತುಕೊಂಡು 2 ತೆಂಗಿನ ಕಾಯಿಗಳನ್ನು ಉರುಳಿಸಿಕೊಳ್ತಾ ಇರುವ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವಾರಣ ಮಾಯರೆಂ ಎಂಬುವಂತಹ ಕೈಂಕರ್ಯವನ್ನು ನಡೆಸಿಕೊಟ್ಟಿದ್ದಾರೆ. ವಾರಣ ಅಂದರೆ ಆನೆ, ಆಯಿರ ಎಂದರೆ ಸಾವಿರ, ಸಾವಿರ ಆನೆ ಎಂಬ ಹೆಸರನ್ನು ಆ ಕೈಂಕರ್ಯಕ್ಕೆ ಇರಿಸಿದ್ದಾರೆ. ಯಾಕೆ ಆ ಹೆಸರು ಬಂತು ಅಂತಂದರೆ, ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರಿನಲ್ಲಿ 12 ಆಳ್ವಾರರಲ್ಲಿ ಒಬ್ಬರಾದಂಥವರು ವಿಷ್ಣು ಚಿತ್ತರು, ಅವರ ಮಗಳೇ ಗೋದಾದೇವಿ ಭೂದೇವಿಯ ಅಂಶ ಸಂಭೂತಳು. ಆ ತಾಯಿ ಕನಸಿನಲ್ಲಿ 1000 ಆನೆಗಳನ್ನು ಶ್ರೀಕೃಷ್ಣ ತೆಗೆದುಕೊಂಡು ತನ್ನ ತಂದೆಯ ಬಳಿಗೆ ಬಂದು ಕನ್ಯಾದಾನ ಮಾಡುವಂತೆ ಕೇಳಿಕೊಳ್ಳುವ ದೃಶ್ಯವನ್ನು ನೋಡುತ್ತಾಳೆ. ಅದನ್ನು ತನ್ನ ಸಖಿಯರಿಗೆ ವಿವರಿಸುತ್ತಾಳೆ. ಆ ಘಟನೆಯ ನೆನಪಿನಲ್ಲಿ ನಡೆಸುವಂತಹ ಕಾರ್ಯಕ್ರಮವೇ ವಾರಣ ಮಾಯರೆಂ ಎಂಬುದಾಗಿ. ಅದಾದ ನಂತರ ನಾವು ನೋಡ್ತಾ ಇದ್ದೇವೆ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು. ಜಗದೊಡೆಯನ ಸ್ವಾಮಿಯ ಶ್ರೀನಿವಾಸ ದೇವರ ಕೊರಳನ್ನು ಅಲಂಕರಿಸಿದಂತಹ ಗಜಮಾಲೆಯನ್ನು ತೆಗೆದುಕೊಂಡು ಅರ್ಚಕವರೇಣ್ಯರು ಶ್ರೀದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸಿ ಪುನಃ ಆ ಮಾಲೆಯನ್ನು ಸ್ವಾಮಿಗೆ ಸೇರಿಸಿದ್ದಾರೆ. ಪುನಃ ನಮಸ್ಕಾರವನ್ನು ಸಲ್ಲಿಸಿ ಆ ಗಜಮಾಲೆಯನ್ನು ತೆಗೆದುಕೊಂಡು ಹೋಗಿ ಭೂದೇವಿ ಅಮ್ಮನವರ ಕೊರಳಿಗೆ ಅರ್ಪಿಸಲಿದ್ದಾರೆ. ಅದಾದ ನಂತರ ಪುನಃ ಆ ಮಾಲೆಯನ್ನು ಸ್ವಾಮಿಗೆ ಸೇರಿಸುತ್ತಾರೆ. ಹೀಗೆ ಒಂದೇ ಮಾಲೆಯನ್ನು ಪರಸ್ಪರ ಬದಲಾಯಿಸಿ ಮಾಲಾ ಪರಿವರ್ತನೆ ಅನ್ನುವಂತಹ ಕೈಂಕರ್ಯವನ್ನು ಪೂರ್ಣಗೊಳಿಸಲಿದ್ದಾರೆ ಅರ್ಚಕವರೇಣ್ಯರು. ಮಾಲಾ ಪರಿವರ್ತನೆ ಆದ ನಂತರ ಬಿಡಿಯ ಸಿಂಹಾಸನದಲ್ಲಿ ನಮಗೆ ದರ್ಶನವನ್ನು ನೀಡುತ್ತಾ ಇರುವಂತಹ ಶ್ರೀದೇವಿ ಮತ್ತು ಭೂದೇವಿ ಅಮ್ಮನವರು, ಇವರಿಬ್ಬರೂ ಕೂಡ ಸ್ವಾಮಿಯ ಸಿಂಹಾಸನದಲ್ಲಿಯೇ ಶ್ರೀನಿವಾಸ ದೇವರ ಎಡಬಲದಲ್ಲಿಯೇ ಅಕ್ಕಪಕ್ಕದಲ್ಲಿಯೇ ಇರತಕ್ಕಂಥವರಾಗಿ ನಮ್ಮೆಲ್ಲರಿಗೆ ದರ್ಶನ ಭಾಗ್ಯವನ್ನು ನೀಡುತ್ತಾರೆ. ಅಂತಹ ಶ್ರೀದೇವಿ ಭೂದೇವಿ ಸಹಿತನಾದ ಸ್ವಾಮಿಯನ್ನು ನೋಡ್ತಾ ಇದ್ದಂತೆಯೇ ಭಕ್ತರಲ್ಲಿ ಆನಂದ ಅನ್ನುವಂಥದ್ದು ಅತ್ಯಧಿಕವಾಗಿ ಕೈಗಳನ್ನು ಮೇಲೆತ್ತಿ ನಮಿಸಿ ಚಪ್ಪಾಳೆಯನ್ನು ತಟ್ಟುತ್ತಾ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ತಮ್ಮ ಆನಂದವನ್ನು ಅಭಿವ್ಯಕ್ತಿಗೊಳಿಸ್ತಾರೆ ಭಕ್ತರು. ಅಂತಹ ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಅಕ್ಷತಾರೋಪಣ ಕಾರ್ಯಕ್ರಮ ಮಾಡಿ ಅಕ್ಷತಾರೋಪಣೆಯ ನಂತರ ಕರ್ಪೂರ ನೀರಾಜನವನ್ನು ಸಮರ್ಪಣೆ ಮಾಡಿ ಸಹಾಯ ಮಾಡಿದಂತಹ ಅರ್ಚಕರನ್ನು ಸ್ವಾಮಿಯ ಮುಂಭಾಗದಲ್ಲಿ ಕುಳ್ಳಿರಿಸಿ ಸಾಲಾಗಿ ಅವರಿಗೆ ಕಲ್ಯಾಣದ ಅಕ್ಷತೆ ತಾಂಬೂಲ ದಕ್ಷಿಣೆ ಇತ್ಯಾದಿಗಳನ್ನು ಕೊಡುವುದರ ಮುಖಾಂತರ ಕಾರ್ಯಕ್ರಮ ಪರಿಸಮಾಪ್ತಿಯಾಗ್ತದೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇದು ಈಗ ಅಕ್ಷತಾರೋಪಣ ಕಾರ್ಯಕ್ರಮ. ರಮಾರಮಣ ಗೋವಿಂದ ಗೋವಿಂದ, ಧರಾರಮಣ ಗೋವಿಂದ ಗೋವಿಂದ, ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ.
నమః